ನಮಸ್ಕಾರ ಎಲ್ಲರಿಗೂ. ನಾವು ಈ ಹಿಂದಿನ ವಿಡಿಯೋದಲ್ಲಿ ಆರ್ಟಿಕಲ್ 20 ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಪಡ್ಕೊಂಡಿವಿ. ಇವತ್ತು ಆರ್ಟಿಕಲ್ 21 ಬಗ್ಗೆ ಡಿಸ್ಕಷನ್ ಮಾಡೋದಿದೆ. ಏನಿದು ಆರ್ಟಿಕಲ್ 21? ಏನ್ ಹೇಳ್ತೈತಿ, ಎದಕ್ಕೆ ಇದನ್ನ ನಾವು ಕಲಿಬೇಕು, ಏನಿದ್ರ ಉದ್ದೇಶ, ಈ ಎಲ್ಲ ಅಂಶಗಳ ಬಗ್ಗೆ ಇವತ್ತು ಡಿಸ್ಕಷನ್ ಮಾಡೋಣ. ಬರೀ ಏನಂತೇಳಿ ಆರ್ಟಿಕಲ್ 21 ಹೇಳ್ತೈತಿ ಅಂತೇಳಿ ನೋಡೋದಾದ್ರೆ, ಆರ್ಟಿಕಲ್ 21 ಸಂವಿಧಾನದೊಳಗೆ ಏನ್ ಬರ್ದಾರ ಅಂತಂದ್ರ, ನೋ ಪರ್ಸನ್ ಶಾಲ್ ಬಿ ಡಿಪ್ರಿವ್ಡ್ ಆಫ್ ಹಿಸ್ ಲೈಫ್ ಆರ್ ಪರ್ಸನಲ್ ಲಿಬರ್ಟಿ ಎಕ್ಸೆಪ್ಟ್ ಪ್ರೊಸೀಜರ್ ಎಸ್ಟಾಬ್ಲಿಷ್ಡ್ ಬೈ ಲಾ ಅಂತೇಳಿ ಬರ್ತಾರೆ. ಏನಿದಂಗಂದ್ರೆ, ಯಾವುದೇ ವ್ಯಕ್ತಿಯ ಜೀವವನ್ನ ಅಥವಾ ಅವನ ವೈಯಕ್ತಿಕ ಸ್ವತಂತ್ರವನ್ನ ಕಾನೂನಿನ ಮೂಲಕ ಪ್ರತಿಷ್ಠಾಪಿತ ಮಾರ್ಗದವನ್ನು ಹೊರತುಪಡಿಸಿ ಬೇರೆ ಯಾವುದರಿಂದಲೂ ಕಸಿದುಕೊಳ್ಳಲು ಸಾಧ್ಯವಿಲ್ಲ. ಅಂದ್ರೆ ವೈಯಕ್ತಿಕ ಸ್ವಾತಂತ್ರ್ಯವನ್ನ ಮತ್ತು ಜೀವವನ್ನ, ರೈಟ್ ಟು ಲೈಫ್, ಜೀವಿಸುವ ಹಕ್ಕನ್ನ ಕಸಿದುಕೊಳ್ಳುವಂತಿಲ್ಲ. ಆದರೆ ಪ್ರೊಸೀಜರ್ ಎಸ್ಟಾಬ್ಲಿಷ್ಡ್ ಬೈ, ಕಾನೂನಿನ ಮೂಲಕ ಸ್ಥಾಪಿತವಾದ ಮಾರ್ಗವನ್ನ ಹೊರತುಪಡಿಸಿ ಕಸಿದುಕೊಳ್ಳುವಂತಿಲ್ಲ ಅಂತ. ಮಾರ್ಗವನ್ನ ಹೊರತುಪಡಿಸಿ ಅಂದ್ರೆ ಕಾನೂನು ಏನ್ ಹೇಳ್ತೈತಿ, ಆ ಮಾರ್ಗದಿಂದ ನೀವು ವ್ಯಕ್ತಿಯ ವೈಯಕ್ತಿಕ ಸ್ವತಂತ್ರವನ್ನು ಕೂಡ ಕಸಿದುಕೊಳ್ಳಬಹುದು, ಜೊತೆಗೆ ಜೀವಿಸುವ ಹಕ್ಕನ್ನು ಕೂಡ ಕಸಿದುಕೊಳ್ಳಬಹುದು. ಕಾನೂನು ಹೇಳದ ಮಾರ್ಗವನ್ನ ಅನುಸರಿಸಿ ನೀವೇನಾದ್ರೂ ಕಸಿದುಕೊಂಡಿದ್ರಿ ಅಂತಂದ್ರೆ ಅದು ತಪ್ಪು. ಕಾನೂನು ಯಾವ್ದಾದ್ರು ಮಾರ್ಗವನ್ನ ಹಾಕಿಕೊಟ್ಟಿತ್ತು, ಆ ಮಾರ್ಗದಲ್ಲಿನೇ ಆ ವ್ಯಕ್ತಿಯ ವೈಯಕ್ತಿಕ ಸ್ವತಂತ್ರವನ್ನ ಹರಣ ಮಾಡಿದ್ರಿ ಅಂತಂದ್ರೆ ದಟ್ ಈಸ್ ಆನ್ ವ್ಯಾಲಿಡ್. ಅದು ವ್ಯಾಲಿಡ್ ಅನಿಸ್ಕೋತೈತಿ, ಸೂಕ್ತ ಅನಿಸ್ಕೋತೈತಿ. ಆದ್ರೆ ಕಾನೂನಿನ ಮಾರ್ಗವನ್ನ ಬಿಟ್ಟು ಬೇರೆ ಯಾವ್ದಾದ್ರು ಮಾರ್ಗವನ್ನ ಅನುಸರಿಸಿ ವ್ಯಕ್ತಿಯ ಸ್ವತಂತ್ರವನ್ನ ಹರಣ ಮಾಡುವುದನ್ನ ಆರ್ಟಿಕಲ್ 21 ಕರ್ಟೇಲ್ ಮಾಡ್ತೈತಿ, ಅಂತಂದ್ರೆ ಮಾಡಕ್ ಬರೋದಿಲ್ಲ ಅಂತ ಹೇಳ್ತೈತಿ. ಅಂದ್ರೆ ವೈಯಕ್ತಿಕ ಸ್ವತಂತ್ರ ಮತ್ತು ಜೀವಿಸುವ ಹಕ್ಕನ್ನ ಗ್ಯಾರಂಟಿ ಕೊಡ್ತೈತಿ ಯಾವ್ದು ಆರ್ಟಿಕಲ್ 21. ಯಾವುದರ ಮೂಲಕ ಅಂತಂದ್ರೆ ಸಂವಿಧಾನದ ಮೂಲಕ. ಇದೇ ಸಂವಿಧಾನದಲ್ಲಿ ಇದೇ ಆರ್ಟಿಕಲ್ ದಲ್ಲಿ ಏನ್ ಬರ್ದಾರು ಅಂತಂದ್ರೆ, ಕಾನೂನಿನ ಮೂಲಕ ಪ್ರತಿಷ್ಠಾಪಿತವಾದ ಮಾರ್ಗದಲ್ಲಿ ನೀವೇನಾದ್ರೂ ವೈಯಕ್ತಿಕ ಸ್ವತಂತ್ರವನ್ನ ಅಥವಾ ಜೀವಿಸುವ ಹಕ್ಕನ್ನ ಹರಣ ಮಾಡಿದ್ರಿ ಅಂತಂದ್ರೆ ನಾವು ಅದಕ್ಕೆ ಪರ್ಮಿಷನ್ ಇದೆ. ಆದ್ರೆ ಅದೇ ವ್ಯಕ್ತಿಯ ಜೀವಿಸುವ ಹಕ್ಕನ್ನ ಅಥವಾ ವೈಯಕ್ತಿಕ ಸ್ವಾತಂತ್ರ್ಯವನ್ನ ಕಾನೂನು ಸ್ಥಾಪಿತ ಮಾಡದೇ ಇರತಕ್ಕಂತ ಹಾದಿ, ಅಂದ್ರೆ ಕಾನೂನನ್ನ ಬಿಟ್ಟು ನೀವೇನಾದ್ರೂ ಮಾಡಿದ್ರಿ ಅಂತಂದ್ರೆ ಅದು ಊರ್ಜಿತ ಅಲ್ಲ, ಅದಕ್ಕೆ ನಾವು ಪರ್ಮಿಷನ್ ಕೊಡೋದಿಲ್ಲ ಅಂತ ಹೇಳಿ ಆರ್ಟಿಕಲ್ 21 ಕ್ಲಿಯರ್ ಆಗಿ ಹೇಳ್ತೈತಿ. ಆರ್ಟಿಕಲ್ 21 ಏನ್ ಹೇಳ್ತೈತಿ ಅಂತಂದ್ರೆ, ವ್ಯಕ್ತಿಯ ವೈಯಕ್ತಿಕ ಸ್ವಾತಂತ್ರ್ಯ ಮತ್ತು ಜೀವಿಸುವ ಹಕ್ಕನ್ನ ಎರಡನ್ನೂ ಪ್ರೊಟೆಕ್ಷನ್ ಮಾಡ್ತೈತಿ. ಯಾವಾಗ ಅಂತಂದ್ರ ಅದು ರಾಜ್ಯ ಕಾನೂನು ಹೇಳಿರ್ತಕ್ಕಂಥ ಮಾರ್ಗವನ್ನ ಬಿಟ್ಟು ಏನಾದ್ರೂ ಮಾಡಕತ್ತಿತ್ತು ಅಂತಂದ್ರ ಮಾತ್ರ. ಕಾನೂನು ಹೇಳಿರ್ತಕ್ಕಂಥ ಮಾರ್ಗದಲ್ಲಿನೇ ನಡೀತಿತ್ತು ಅಂತಂದ್ರ ದೇರ್ ಇಸ್ ನೋ ಪ್ರಾಬ್ಲಮ್ ಎಟ್ ಆಲ್. ಹೌದಾ? ಕಾನೂನು ಹೇಳಿರ್ತಕ್ಕಂಥ ಮಾರ್ಗವನ್ನ ಬಿಟ್ಟು ಏನಾದ್ರೂ ನಮ್ಮ ವೈಯಕ್ತಿಕ ಸ್ವಾತಂತ್ರ್ಯವನ್ನ ಅಥವಾ ಜೀವಿಸುವ ಹಕ್ಕನ್ನ ಅದು ಉಲ್ಲಂಘನೆ ಮಾಡ್ತಿತ್ತು ಅಂತಂದ್ರೆ ಆರ್ಟಿಕಲ್ 21 ನಮ್ಮನ್ನ ಪ್ರೊಟೆಕ್ಟ್ ಮಾಡ್ತೈತಿ. ಆರ್ಟಿಕಲ್ 21 ಯಾವಾಗ ನಮ್ಮನ್ನ ಪ್ರೊಟೆಕ್ಟ್ ಮಾಡೋದಿಲ್ಲ ಅಂತಂದ್ರೆ, ರಾಜ್ಯ ಕಾನೂನು ಹೇಳಿದ ಮಾರ್ಗವನ್ನ ಅನುಸರಿಸಾಕತ್ತಿತ್ತು ಅಂತಂದ್ರೆ ಅವಾಗ ನಮ್ಮನ್ನ ಪ್ರೊಟೆಕ್ಟ್ ಮಾಡೋದಿಲ್ಲ. ನೆನಪಿರ್ಲಿ. ಫಾರ್ ಎಕ್ಸಾಂಪಲ್, ಒಂದು ಉದಾಹರಣೆ ಸಮೇತ ನಾನು ನಿಮಗೆ ತಿಳಿಸಿದ್ದೀನಿ ಅಂತಂದ್ರೆ ನಿಮಗೆ ಅರ್ಥ ಆಗೈತಿ. ನೋಡೋಣ, ಈ ಫೋಟೋದಲ್ಲಿ ಇರ್ತಕ್ಕಂಥ ವ್ಯಕ್ತಿ ಎಷ್ಟು ಮಂದಿಗೆ ನೆನಪೈತಿ? ಈ ಫೋಟೋದಲ್ಲಿ ಇರ್ತಕ್ಕಂಥ ಮಹಿಳೆ ಮುಖಚೇಹರೆ ಎಷ್ಟು ಮಂದಿಗೆ ನೆನಪೈತಿ? ಇದು ಯಾರಪ್ಪ ಅಂತಂದ್ರ, ಆಂಧ್ರ ಪ್ರದೇಶದ ವೈದ್ಯಕೀಯ ಶಿಕ್ಷಣವನ್ನು ಕಲಿತಕ್ಕಂಥ ಹುಡುಗಿ. ಈಕೆ ಹೆಸರು ಪ್ರಿಯಾಂಕಾ ರೆಡ್ಡಿ ಅಂತೇಳಿ. ಈಗ ಕಾಲೇಜ್ ಹೋಗಿ ಬರ್ಬೇಕಾದ್ರೆ ಈ 4 ಮಂದಿ ದರಿದ್ರಗಳು ಏನ್ ಮಾಡಿದ್ರು ಅಂತಂದ್ರೆ ರೇಪ್ ಮಾಡಿ ಮರ್ಡರ್ ಮಾಡಿದ್ರು. ಇವ್ರ ಮೇಲೆ ಚಾರ್ಜ್ ಶೀಟ್ ಹಾಕಿದ್ರು. ಇನ್ವೆಸ್ಟಿಗೇಷನ್ ನಡೀತಿತ್ತು. ಇನ್ವೆಸ್ಟಿಗೇಷನ್ ಸಮಯದಲ್ಲಿ ಇವ್ರನ್ನ ನೀವು ಎಲ್ಲಿ ಯಾವ ಸ್ಥಳದಲ್ಲಿ ರೇಪ್ ಅಂಡ್ ಮರ್ಡರ್ ಮಾಡಿರಿ ಅಂತ ಹೇಳಿ ತೋರಿಸ್ಬರಿ ಅಂತ ಹೇಳಿ ಆ ಸ್ಪಾಟಿಗೆ ಕರ್ಕೊಂಡು ಹೋಗಿದ್ರು. ಇದನ್ನ ಸ್ಪಾಟ್ ಪಂಚನಾಮ ಅಂತ ಕರೀತಾರೆ. ಆ ಸ್ಪಾಟಿಗೆ ಕರ್ಕೊಂಡು ಹೋಗಿದ್ರು. ಅವ್ರು ಆ ಟೈಮ್ದಾಗ ತೋರಿಸಬೇಕಾದ ಟೈಮ್ಗಳಿಗೆ ಅವ್ರು ಎಸ್ಕೇಪ್ ಆಗಕತ್ತಿದ್ರು, ಓಡ್ ಹೊಂಟಿದ್ರು ಅಂತ ಹೇಳಿ ಏನ್ ಮಾಡಿದ್ರು ಅಂತಂದ್ರೆ ಪೊಲೀಸರು ಎನ್ಕೌಂಟರ್ ಮಾಡಿದ್ರು. ಈ 4 ಜನ ಎನ್ಕೌಂಟರ್ ಮಾಡಿದ್ರು. ಎನ್ಕೌಂಟರ್ ಮಾಡಿದಾದ ನಂತರ ಇಲ್ಲಿ ಏನೊಂದು ಸಮಸ್ಯೆ ಬಂತು ಅಂತಂದ್ರೆ, ಎನ್ಕೌಂಟರ್ ಮಾಡಿದ ನಂತರ ಪೋಸ್ಟ್ ಮಾರ್ಟಮ್ ಆಕೈತಿ. ಯಾರು ಸತ್ತಿರ್ತಾರಲ್ಲ ಎನ್ಕೌಂಟರ್ ಅಡಿಯಲ್ಲಿ ಅವ್ರದ್ದು ಪೋಸ್ಟ್ ಮಾರ್ಟಮ್ ಆಕೈತಿ. ಪೋಸ್ಟ್ ಮಾರ್ಟಮ್ ಆದಾಗ ಏನಾಗಿತ್ತು ಅಂತಂದ್ರೆ, ಬುಲೆಟ್ ಸೀದಾ ಬಾಡಿ ಒಳಗೆ ಹೋಗಿತ್ತು. ಯಾರ್ದು ಪೊಲೀಸರು ಹರಿಸಿರ್ತಕ್ಕಂಥ ಗುಂಡು ಸೀದಾ ಬಾಡಿ ಒಳಗೆ ಹೋಗಿತ್ತು, 4 ಜನರ ಬಾಡಿ ಒಳಗೆ. ಅವಾಗ ಅದು ಏನಾಯ್ತು ಅಂತಂದ್ರೆ, ಇದು ಫೇಕ್ ಎನ್ಕೌಂಟರ್ ಐತಿ ಅಂತೇಳಿ ಗೊತ್ತಾಯ್ತು. ಫೇಕ್ ಎನ್ಕೌಂಟರ್ ಯಾಕಂತಂದ್ರೆ ಓಡ್ ಹೊಂಟಿದ್ರು ಅಂತಂದ್ರೆ ಆಂಗಲ್ ಚೇಂಜ್ ಆಗೈತೆ ಬುಲೆಟ್ ಅದು. ಅವಾಗ ಬುಲೆಟ್ ಆಂಗಲ್ ಚೇಂಜ್ ಆಗಲಿಲ್ಲ, ನೇರವಾಗಿ ಅದು ಬಾಡಿ ಒಳಗೆ ಹೋಗಿತ್ತು. ಹಂಗಾಗಿ ಅದು ಫೇಕ್ ಎನ್ಕೌಂಟರ್ ಅಂತ ತಿಳ್ಕೊತ್ತು. ಅವಾಗ ಏನ್ ಮಾಡಿದ್ರು ಅಂತಂದ್ರೆ, ಯಾರು ಈ ಎನ್ಕೌಂಟರ್ ಮಾಡಿದ್ರಲ್ಲ ಪೊಲೀಸರು, ಅವ್ರ ಮೇಲೆ ಮರ್ಡರ್ ಕೇಸ್ ಫಿಟ್ ಮಾಡಿದ್ರು. ಸಸ್ಪೆಂಡ್ ಮಾಡಿದ್ರು, ಜೊತೆಗೆ ಮರ್ಡರ್ ಕೇಸ್ ಫಿಟ್ ಮಾಡಿದ್ರು. ಈಗ ಅದ್ರದ್ದು ಕೇಸ್ ನಡೆಯತೈತಿ. ಹೇಳೋದಿಷ್ಟೇ, ಇದು ರೇಪ್ ಅಂಡ್ ಮರ್ಡರ್ ಆಗಿತ್ತು ಮೇಡಮ್ ಅವ್ರದ್ದು. ಅವಾಗ ಈ ಪೊಲೀಸರು ಏನ್ ಮಾಡ್ಬೇಕಾಗಿತ್ತು, ಇನ್ವೆಸ್ಟಿಗೇಷನ್ ಮಾಡಿ ಏನ್ ಮಾಡ್ಬೇಕಾಗಿತ್ತು, ಕೋರ್ಟಿಗೆ ಹಾಜರು ಮಾಡ್ಬೇಕಾಗಿತ್ತು. ಕೋರ್ಟ್ ಇವರಿಗೆ ಶಿಕ್ಷೆ ಕೊಡ್ಬೇಕಾಗಿತ್ತು. ಆದ್ರೆ ಪೊಲೀಸರ ಇಲ್ಲಿ ಕೋರ್ಟ್ ಅನ್ನ ಓವರ್ ರೂಲ್ ಮಾಡಿದ್ರು, ಪ್ರೊಸೀಜರ್ ಅನ್ನ ದಾಟಿದ್ರು. ಪ್ರೊಸೀಜರ್ ಇರೋದೇನು, ಇನ್ವೆಸ್ಟಿಗೇಷನ್ ಮಾಡಬೇಕು. ಇನ್ವೆಸ್ಟಿಗೇಷನ್ ಮಾಡಿದ ನಂತರ ಕೋರ್ಟ್ಗೆ ಹಾಜರು ಮಾಡಬೇಕು. ಕೋರ್ಟ್ ಟ್ರಯಲ್ ನಡೆಸ್ತೈತಿ, ವಿಚಾರಣೆ ನಡೆಸ್ತೈತಿ. ವಿಚಾರಣೆಯೊಳಗ ತಪ್ಪು ಸಾಬೀತಾತು ಅಂತಂದ್ರೆ ಅವರಿಗೆ ಶಿಕ್ಷೆ ಕೊಡ್ತೈತಿ. ಇದು ಪ್ರೊಸೀಜರ್. ಈ ಪ್ರೊಸೀಜರ್ ಅನ್ನ ಯಾರು ಸ್ಥಾಪಿಸಿದ್ರು?
ಲಾ ಕಾನೂನನ್ನ ಹೇಳ್ಕೊಟ್ಟೈತಿ ಈ ರೀತಿ ಪ್ರೊಸೀಜರ್ ಅನ್ನ ಫಾಲೋ ಮಾಡ್ಬೇಕಂತೇಳಿ. ಹೌದಾ? ಈ ಪ್ರೊಸೀಜರ್ ಅನ್ನ ಫಾಲೋ ಮಾಡದೆ ಏನ್ ಮಾಡಿದ್ರು ಅಂತಂದ್ರೆ ಪೊಲೀಸರು ಎನ್ಕೌಂಟರ್ ಮಾಡಿದ್ರು. ಅಂದ್ರೆ ಪ್ರೊಸೀಜರ್ ವೈಲೇಷನ್ ಆಯ್ತು ಅಂತಂದ್ರೆ ಆರ್ಟಿಕಲ್ 21 ಅಡಿಯಲ್ಲಿ ಇವರಿಗೆ ಪ್ರೊಟೆಕ್ಷನ್ ಸಿಕ್ತು. ಯಾಕಂತಂದ್ರೆ ಪ್ರೊಸೀಜರ್ ವೈಲೇಷನ್ ಆಗೈತಿ. ವಿದೌಟ್ ಪ್ರೊಸೀಜರ್ ಫಾಲೋ ಮಾಡದೆ ನೀವು ವ್ಯಕ್ತಿಯ ಜೀವವನ್ನ ಅಥವಾ ಅವನ ಸ್ವತಂತ್ರವನ್ನ ಹರಣ ಮಾಡುವಂತಿಲ್ಲ ಅಂತ ಹೇಳ್ತೈತಿ. ಇಲ್ಲಿ ಪ್ರೊಸೀಜರ್ ಫಾಲೋ ಮಾಡಲಿಲ್ಲ. ಇವರಿಗೆ ಯಾರು ಅಧಿಕಾರ ಕೊಟ್ಟರು ಪೊಲೀಸರಿಗೆ? ಟು ಏನು ಫೇಕ್ ಎನ್ಕೌಂಟರ್ ಮಾಡಕ್ಕೆ ಅಥವಾ ಕೊಲ್ಲಕ್ಕೆ ಅಥವಾ ಈ ಮಹಿಳೆಗಾದ ಅನ್ಯಾಯವನ್ನ ಸರಿಪಡಿಸೋದಕ್ಕೆ ಅಧಿಕಾರ ಯಾರು ಕೊಟ್ಟರು? ಇವರಿಗೆ ಯಾವುದೇ ಪೊಲೀಸರಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಅಧಿಕಾರ ಇಲ್ಲ. ಕೇವಲ ಇನ್ವೆಸ್ಟಿಗೇಷನ್ ಮಾಡಬೇಕೆ ಹೊರತಾಗಿ ಕನ್ವಿಕ್ಷನ್ ಮಾಡುವ ಅಧಿಕಾರ ಅವರಿಗಿಲ್ಲ. ಅಂದ್ರೆ ಅಪರಾಧ ನಿರ್ಣಯವನ್ನ ಮಾಡುವ ಅಧಿಕಾರ ಅವರಿಗಿಲ್ಲ. ಇಲ್ಲಿ ಏನ್ ಮಾಡಿದ್ರು ಅಂತಂದ್ರೆ ಇವರು ತಪ್ಪು ಮಾಡ್ಯಾರು ಅಂತೇಳಿ ಏನ್ ಮಾಡಿದ್ರು? ಎನ್ಕೌಂಟರ್ ಮಾಡಿದ್ರು. ಇಲ್ಲಿ ಪ್ರೊಸೀಜರ್ ಅನ್ನ ಫಾಲೋ ಮಾಡಲಿಲ್ಲ. ಇಲ್ಲಿ ಪ್ರೊಸೀಜರ್ ಓವರ್ ರೂಲ್ ಆಯ್ತು. ಅದಕ್ಕೆ ಅವ್ರ ಮೇಲೆ ಕೇಸ್ ಬಿಟ್ಟಾಯ್ತು. ಹೌದಾ? ಅಂದ್ರೆ ವ್ಯಕ್ತಿಯ ವೈಯಕ್ತಿಕ ಸ್ವಾತಂತ್ರ್ಯವನ್ನ ಪ್ರೊಸೀಜರ್ ಫಾಲೋ ಮಾಡಿ ನೀವು ಹರಣ ಮಾಡಬಹುದು. ಹರಣ ಅಂತಂದ್ರೆ ಕಿತ್ಕೊಳ್ಬಹುದು ಅವನಿಂದ. ಪ್ರೊಸೀಜರ್ ಅನ್ನ ಫಾಲೋ ಮಾಡಿ. ಯಾವ ಪ್ರೊಸೀಜರ್? ಲಾ ಹೇಳಿರ್ತಕ್ಕಂಥ ಪ್ರೊಸೀಜರ್, ಕಾನೂನು ಹೇಳಿರ್ತಕ್ಕಂಥ ಪ್ರೊಸೀಜರ್ ಅನ್ನ ಫಾಲೋ ಮಾಡಿ ಕಿತ್ಕೋಬಹುದು. ಆದ್ರೆ ಲಾ ಹೇಳ್ತಕ್ಕಂಥ ಹಾದಿಯನ್ನ ಬಿಟ್ಟು ನೀವು ಆ ವ್ಯಕ್ತಿಯ ಯಾವುದೇ ವ್ಯಕ್ತಿಯ ವೈಯಕ್ತಿಕ ಸ್ವಾತಂತ್ರ್ಯವನ್ನ ಮತ್ತು ಅಥವಾ ಅವನ ಜೀವಿಸುವ ಹಕ್ಕನ್ನ ಕಸಿದುಕೊಳ್ಳುವಂತಿಲ್ಲ. ಹೌದಾ? ಇಲ್ಲಿ ಏನ್ ಮಾಡಿದ್ರು ಅಂತಂದ್ರೆ ಲಾನ ಪ್ರೊಸೀಜರ್ ಅನ್ನ ಫಾಲೋ ಮಾಡದೆ, ಲಾ ಹೇಳಿರ್ತಕ್ಕಂಥ ಪ್ರೊಸೀಜರ್ ಅನ್ನ ಫಾಲೋ ಮಾಡದೆ ಇವ್ರನ್ನ ಎನ್ಕೌಂಟರ್ ಮಾಡಿದ್ರು. ಅದರ ಸಂಬಂಧ ಏನಾಯ್ತು ಅಂತಂದ್ರೆ ಆ ಪೊಲೀಸರ ಮೇಲೆ ಕೇಸ್ ಆಯ್ತು. ನಾ ಯಾಕೆ ಹೇಳಕತ್ತೀನಿ ಅಂತಂದ್ರೆ ಎಕ್ಸೆಪ್ಟ್ ಪ್ರೊಸೀಜರ್ ಎಸ್ಟಾಬ್ಲಿಷ್ಡ್ ಬೈ ಲಾ ಅಂತೇಳಿ ಬರೀತಾರೆ. ಎಲ್ಲಿ? ಆರ್ಟಿಕಲ್ 21. ಅಂದ್ರೆ ಲಾ ಹೇಳಿರ್ತಕ್ಕಂಥ ಹಾದಿಯನ್ನ ಹೊರತುಪಡಿಸಿ, ಎಕ್ಸೆಪ್ಟ್ ಹೊರತುಪಡಿಸಿ, ಈ ಎಕ್ಸೆಪ್ಟ್ ಅಲ್ಲ, ಈ ಎಕ್ಸೆಪ್ಟ್, EXCEPT, ಈ ಎಕ್ಸೆಪ್ಟ್ ಅಂದ್ರೆ ಹೊರತುಪಡಿಸಿ. ಇದನ್ನ ಹೊರತುಪಡಿಸಿ ಯಾವುದನ್ನ? ಪ್ರೊಸೀಜರ್ ಎಸ್ಟಾಬ್ಲಿಷ್ಡ್ ಬೈ ಲಾ ಅಂದ್ರೆ ಕಾನೂನು ಹೇಳಿರ್ತಕ್ಕಂಥ ಹಾದಿಯನ್ನು ಹೊರತುಪಡಿಸಿ ಬೇರೆ ಯಾವುದೇ ಮಾರ್ಗಗಳಿಂದ ನೀವು ವ್ಯಕ್ತಿಯ ವೈಯಕ್ತಿಕ ಸ್ವಾತಂತ್ರ್ಯವನ್ನ ಮತ್ತು ಬದುಕುವ ಹಕ್ಕನ್ನ ಕಸಿದುಕೊಳ್ಳುವಂತಿಲ್ಲ ಅಂತ ಆರ್ಟಿಕಲ್ 21 ಹೇಳ್ತಾರೆ. ಇಲ್ಲಿ ಪ್ರೊಸೀಜರ್ ಫಾಲೋ ಮಾಡದೆ ಏನ್ ಮಾಡಿದ್ರು ಅಂತಂದ್ರೆ ಮರ್ಡರ್ ಮಾಡಿದ್ರು, ಇಲ್ಲಿ ಎನ್ಕೌಂಟರ್ ಮಾಡಿದ್ರು. ಇದೇ ರೀತಿಯಾಗಿರ್ತಕ್ಕಂಥ ಇನ್ನೂ ಒಂದು ಕೇಸ್ ಇತ್ತು, ಪ್ರೊಸೀಜರ್ ಫಾಲೋ ಮಾಡಿದ್ರು ಅನ್ನಕ್ಕೆ ಹೇಳಾಕಿರ್ತೀನಿ. ಯಾವ್ದಪ್ಪ ಅಂತಂದ್ರೆ ಕೇಸ್ 26/11/2008 ಏನ್ ಮಾಡಿದ್ರು ಅಂದ್ರೆ ಪಾಕಿಸ್ತಾನದ ಉಗ್ರಗಾಮಿಗಳು ಭಾರತದ ಮುಂಬೈ ಮೇಲೆ ಅಟ್ಯಾಕ್ ಮಾಡಿದ್ರು. ಯಾವಾಗ? 26/11/2008 ಮುಂಬೈ ಮೇಲೆ ಅಟ್ಯಾಕ್ ಆಯ್ತು. 26/11 ದಾಳಿ ಅಂತಾನೆ ಕರೀತಾರೆ. ಅಟ್ಯಾಕ್ ಆದಾಗ ಅಲ್ಲೊಬ್ಬ ಉಗ್ರಗಾಮಿನ ಜೀವಂತ ಹಿಡಿದ್ರು. ಯಾರವ? ಕಸಾಬ್ನ ಜೀವಂತ ಹಿಡಿದ ನಂತರ ಪ್ರೊಸೀಜರ್ ಫಾಲೋ ಮಾಡಿದ್ರು. ಏನ್ ಪ್ರೊಸೀಜರ್? ಎನ್ಕ್ವೈರಿ ಮಾಡಿದ್ರು, ಕೋರ್ಟ್ ಮುಂದೆ ಪ್ರೊಡ್ಯೂಸ್ ಮಾಡಿದ್ರು. ಕೋರ್ಟ್ ಏನ್ ಮಾಡಿತ್ತು ಅಂತಂದ್ರೆ ಗಲ್ಲಿಗೆ ಏರಿಸ್ರಿ ಅಂತ ಹೇಳಿ ಆದೇಶ ಮಾಡಿದ್ರು. ಕ್ಯಾಪಿಟಲ್ ಪನಿಷ್ಮೆಂಟ್ ಅನ್ನ ಕೊಟ್ಟು ಗಲ್ಲಿಗೆ ಏರಿಸಿ, ಕ್ಯಾಪಿಟಲ್ ಪನಿಷ್ಮೆಂಟ್ ಅಂತಂದ್ರೆ ಇಲ್ಲಿ ಪ್ರೊಸೀಜರ್ ಫಾಲೋ ಆಯ್ತು. ಏನ್ ಪ್ರೊಸೀಜರ್? ಅವನ್ನ ಅರೆಸ್ಟ್ ಮಾಡೋದಾಯ್ತು, ಆಮೇಲೆ ಅವನ್ನ ಇನ್ವೆಸ್ಟಿಗೇಷನ್ ಮಾಡೋದಾಯ್ತು, ಆಮೇಲೆ ಅವನ ಮೇಲೆ ವಿಚಾರಣೆ ಮಾಡೋದಾಯ್ತು, ಆಮೇಲೆ ವಿಚಾರಣೆ ಮಾಡಿದ ನಂತರ ಕ್ಯಾಪಿಟಲ್ ಪನಿಷ್ಮೆಂಟ್ ಅನ್ನ ಕೊಡೋದಾಯ್ತು. ಇದೆಲ್ಲ ಪ್ರೊಸೀಜರ್ ಫಾಲೋ ಆಯ್ತು. ಈ ಪ್ರೊಸೀಜರ್ ಅನ್ನ ಲಾ ಹೇಳ್ತಿತ್ತು, ಕಾನೂನು ಹೇಳ್ತಿತ್ತು. ಇದೇ ರೀತಿ ಪ್ರೊಸೀಜರ್ ಅನ್ನ ಫಾಲೋ ಮಾಡ್ರಿ ಅಂತ. ಇಲ್ಲಿ ಪ್ರೊಸೀಜರ್ ಫಾಲೋ ಮಾಡಿದ್ರು. ಎಲ್ಲಿ? 26/11/2008 ದಾಳಿಯಲ್ಲಿ ಪ್ರೊಸೀಜರ್ ಫಾಲೋ ಮಾಡಿದ್ರು. ಆದ್ರೆ ಈ ಕೇಸ್ ನಲ್ಲಿ ಪ್ರೊಸೀಜರ್ ಫಾಲೋ ಆಗಿಲ್ಲ. ಇದರಂತದ್ದೇ ಇನ್ನೊಂದು ಕೇಸ್ ಆಗಿತ್ತು, ನಿರ್ಭಯ ಕೇಸ್. ಡೆಲ್ಲಿ ಒಳಗೆ ಗ್ಯಾಂಗ್ ರೇಪ್ ಮಾಡಿದ್ರು. ಗ್ಯಾಂಗ್ ರೇಪ್ ಆರೋಪಿಗಳನ್ನ ಎಲ್ಲರನ್ನೂ ಪ್ರೊಡ್ಯೂಸ್ ಮಾಡಿದ್ರು ಕೋರ್ಟ್ ಮುಂದೆ. ಇನ್ವೆಸ್ಟಿಗೇಷನ್ ಆಯ್ತು. ಇನ್ವೆಸ್ಟಿಗೇಷನ್ ಆದ ನಂತರ ವಿಚಾರಣೆ ಆಯ್ತು. ವಿಚಾರಣೆ ಆದ ನಂತರ ಅಲ್ಲಿ ಏನಾಯ್ತು? ಕನ್ವಿಕ್ಷನ್ ಆಯ್ತು, ಗಲ್ಲಿಗೇರ್ಸ್ರಿ ಅಂತ ಹೇಳಿ. ಅದ್ರಾಗ ಒಬ್ಬ ಅಂಡರ್ ಏಜ್ ಇದ್ದ, ಮೈನರ್ ಇದ್ದ, ಅವನ್ಗೆ ಜೀವಾವಧಿ ಶಿಕ್ಷಣ ಕೊಟ್ಟರೆ ಏನ್ ಮಾಡಿದ್ರು ಗೊತ್ತಾಗಲಿಲ್ಲ. ಬಟ್ ಅಲ್ಲಿ ಅಂಡರ್ ಏಜ್ ಇದ್ದ ಅವ್ನು ಒಬ್ಬರು ಬಿಟ್ಟರೆ ಉಳ್ಕಾದವ್ರು ಎಲ್ಲರೂ ಮೇಜರ್ ಇದ್ರಲ್ಲ, ಅವ್ರಿಗೆಲ್ಲರಿಗೂ ಗಲ್ಲಿಗಾಯ್ತು. ಅಂದ್ರೆ ಇಲ್ಲಿನೂ ಕೂಡ ಪ್ರೊಸೀಜರ್ ಫಾಲೋ ಮಾಡಬಹುದಾಗಿತ್ತು. ಯಾವ ಕೇಸ್ನಲ್ಲಿ? ಪ್ರಿಯಾಂಕಾ ರೆಡ್ಡಿ ಕೇಸ್ನಲ್ಲಿ ಪ್ರೊಸೀಜರ್ ಫಾಲೋ ಮಾಡಬಹುದಾಗಿತ್ತು. ಪ್ರೊಸೀಜರ್ ಫಾಲೋ ಮಾಡದೇ ಇರೋದ್ರಿಂದ ಪೊಲೀಸರ ಮೇಲೆ ಅಲ್ಲಿ ಮೊಕದ್ದಮೆ ಸ್ಟಾರ್ಟ್ ಆಯ್ತು. ಇಲ್ಲಿ ಎಲ್ಲ ಕಡೆನೂ ಪ್ರೊಸೀಜರ್ ಫಾಲೋ ಮಾಡಿದ್ರು. ಹೌದಾ? ಈ ಪ್ರೊಸೀಜರ್ ಫಾಲೋ ಮಾಡೋದ್ರ ಮೂಲಕ ಕಸಾಬನ್ನ ಗಲ್ಲಿಗೇರಿಸಿದ್ರು, ಅವನ ಜೀವವನ್ನ ಕಸಿದುಕೊಂಡ್ರು, ಜೀವಿಸುವ ಹಕ್ಕನ್ನ ಕಸಿದುಕೊಂಡ್ರು. ನಿರ್ಭಯ ಕೇಸ್ನಲ್ಲಿ ಪ್ರೊಸೀಜರ್ ಫಾಲೋ ಮಾಡಿನೇ ಆ ವ್ಯಕ್ತಿಗಳ ಜೀವವನ್ನ ಕಸಿದುಕೊಂಡ್ರು ಮತ್ತು ವೈಯಕ್ತಿಕ ಸ್ವಾತಂತ್ರ್ಯವನ್ನ ಕಸಿದುಕೊಂಡ್ರು. ನೆನಪಿರ್ಬೇಕು. ಅಂದ್ರೆ ವಿದೌಟ್ ಪ್ರೊಸೀಜರ್ ಫಾಲೋಡ್ ಯು ಕ್ಯಾನ್ ನಾಟ್ ಕರ್ಟೇಲ್ ದಿ ರೈಟ್ ಆಫ್ ದಿ ಎನಿ ಇಂಡಿವಿಜುವಲ್ ಅಂತ ಹೇಳಿ ಬರೀತಾರೆ ಅವರು. ಯಾವುದೇ ವ್ಯಕ್ತಿ ಅಂತ, ಯಾವುದೇ ವ್ಯಕ್ತಿ ಯಾರಾಗಿರ್ಬಹುದು ಅಂತಂದ್ರೆ ಅವ ವಿದೇಶಿಗನಾಗಿರಬಹುದು ಅಥವಾ ಭಾರತೀಯನಾಗಿರಬಹುದು. ಇಲ್ಲಿ ಕಸಾಬ ವಿದೇಶಿಗ, ಇವನು ಗಲ್ಲಿಗೇರ್ಸಾಕು ಕೂಡ ಏನ್ ಮಾಡಿದ್ರು ಅಂತಂದ್ರೆ ಪ್ರೊಸೀಜರ್ ಅನ್ನ ಫಾಲೋ ಮಾಡಿದ್ರು. ಹೌದಾ? ಇನ್ನು ಭಾರತೀಯ ವ್ಯಕ್ತಿಗಳನ್ನು ಗಲ್ಲಿಗೇರಿಸಬೇಕು ಅಥವಾ ಅವರ ಜೀವವನ್ನ ಕಸಿದುಕೊಳ್ಬೇಕು ಅಂತಂದ್ರೆ ಯು ಕ್ಯಾನ್ ಫಾಲೋ ದಿ ಪ್ರೊಸೀಜರ್ ದಟ್ ಕ್ಯಾನ್ ಬಿ ಎಸ್ಟಾಬ್ಲಿಷ್ಡ್ ಬೈ ದಿ ಲಾ. ಅಂದ್ರೆ ಲಾ ಹೇಳಿರ್ತಕ್ಕಂಥ ಪ್ರೊಸೀಜರ್ ಅನ್ನ ಫಾಲೋ ಮಾಡಿನೇ ನೀವು ವ್ಯಕ್ತಿಯ ಸ್ವತಂತ್ರವನ್ನ ಹರಣ ಮಾಡಬೇಕೆ ಹೊರತಾಗಿ ಬೇರೆ ಯಾವುದರಿಂದನೂ ಸಾಧ್ಯ ಇಲ್ಲ ಅಂತೇಳಿ ಆರ್ಟಿಕಲ್ 21 ನಮಗೆ ಏನ್ ಮಾಡ್ತೈತಿ ಅಂತಂದ್ರೆ ಪ್ರೊಟೆಕ್ಷನ್ ಅನ್ನ ಕೊಡ್ತೈತಿ. ಅದಕ್ಕೆ ಆರ್ಟಿಕಲ್ 21 ನೋ ಪರ್ಸನ್ ಶಾಲ್ ಬಿ ಅಂತಾರೆ. ನೋ ಪರ್ಸನ್ ಅಂತಂದ್ರೆ ಯಾವುದೇ ವ್ಯಕ್ತಿ ಅಂತಂದ್ರೆ ಅವ ಭಾರತದ ನಾಗರಿಕನಾಗಿರಬಹುದು ಅಥವಾ ವಿದೇಶಿ ನಾಗರಿಕನಾಗಿರಬಹುದು. ಶಾಲ್ ಬಿ ಅಂದ್ರೆ ಕಡ್ಡಾಯವಾಗಿ ಅಂತ. ಕಡ್ಡಾಯವಾಗಿ ಮಾಡ್ಲೇಬೇಕಾಗಿರ್ತಕ್ಕಂಥ ಕೆಲಸ ಅದು. ಏನು ಕಡ್ಡಾಯವಾಗಿ ಮಾಡ್ಬೇಕಾಗಿರ್ತಕ್ಕಂಥ ಕೆಲಸ? ಪ್ರೊಸೀಜರ್ ಅನ್ನ ಫಾಲೋ ಮಾಡಬೇಕು, ವಿಧಾನವನ್ನ ಫಾಲೋ ಮಾಡಬೇಕಾಗಿರೋದು ಕಡ್ಡಾಯವಾಗಿರ್ತಕ್ಕಂಥ ಕೆಲಸ. ಯಾವ ವಿಧಾನ? ಕಾನೂನು ಹೇಳಿರ್ತಕ್ಕಂಥ ವಿಧಾನವನ್ನ ಫಾಲೋ ಮಾಡಬೇಕಾಗಿರೋದು. ಪ್ರೊಸೀಜರ್ ಎಸ್ಟಾಬ್ಲಿಷ್ಡ್ ಬೈ ಲಾ, ಇದನ್ನ ಫಾಲೋ ಮಾಡಬೇಕಾಗಿರೋದು.
ಹೌದಾ? ಇದನ್ನ ಫಾಲೋ ಮಾಡದೇ ಇದ್ರೆ ಯಾವುದೇ ವ್ಯಕ್ತಿಯ ಜೀವವನ್ನಾಗಲಿ ಅಥವಾ ಅವನ ವೈಯಕ್ತಿಕ ಸ್ವಾತಂತ್ರ್ಯವನ್ನಾಗಲಿ ಹರಣ ಮಾಡಲು ಸಾಧ್ಯವಿಲ್ಲ ಅಂತ. ಹೌದಾ? ಆರ್ಟಿಕಲ್ 21 ಕ್ಲಿಯರ್ ಕಟ್ ಆಗಿ ಹೇಳ್ತೈತಿ. ಇನ್ನ ಆರ್ಟಿಕಲ್ 21 ಕೋರ್ ಪಾಯಿಂಟ್ಸ್ ಏನೇನು ಅಂತ ನೋಡೋದಾದ್ರೆ ಇದು ಎಲ್ಲರಿಗೂ ಅನ್ವಯ ಆಕೈತಿ, ಇನ್ಕ್ಲೂಡಿಂಗ್ ಫಾರಿನರ್ಸ್. ಹೌದಾ? ಇನ್ನ ಎರಡನೇದು ನೋಡೋದಾದ್ರೆ ಇದು ಜೀವಿಸುವ ಹಕ್ಕು ಮತ್ತು ವೈಯಕ್ತಿಕ ಸ್ವಾತಂತ್ರ್ಯವನ್ನ ಕಾಪಾಡ್ತೈತಿ. ಯಾವುದು? ಆರ್ಟಿಕಲ್ 21 ಕೋರ್ ಮೀನಿಂಗ್ ಅನ್ನ ಹೇಳಕತ್ತೀವಿ. ಒಂದನೇದು ಎಲ್ಲರಿಗೂ ಅನ್ವಯ ಆಕೈತಿ, ಎರಡನೇದು ಜೀವಿಸುವ ಹಕ್ಕು ಮತ್ತು ವೈಯಕ್ತಿಕ ಸ್ವಾತಂತ್ರ್ಯವನ್ನ ಕಾಪಾಡ್ತೈತಿ. ಇನ್ನು ಮೂರನೇದು ನೋಡೋದಾದ್ರೆ ಯಾವುದೇ ವ್ಯಕ್ತಿಯ ಜೀವಿಸುವ ಹಕ್ಕನ್ನ ಅಥವಾ ವೈಯಕ್ತಿಕ ಸ್ವಾತಂತ್ರ್ಯವನ್ನ ಕಸಿದುಕೊಳ್ಬೇಕು ಅಂತಂದ್ರ ಕಾನೂನು ಹೇಳಿದ ವಿಧಾನಗಳನ್ನ ಫಾಲೋ ಮಾಡ್ರಿ ಅಂತ ಹೇಳ್ಬೇಕು, ಪ್ರೊಸೀಜರ್ ಅನ್ನ ಫಾಲೋ ಮಾಡಕ್ ಹೇಳ್ಬೇಕು. In case state want to defraud the personal life and personal liberty, state can follow the procedure that can be established by the law. ಅಂದ್ರೆ ಕಾನೂನು ಹೇಳಿರ್ತಕ್ಕಂಥ ಹಾದಿಯನ್ನು ಹೊರತುಪಡಿಸಿ ಯಾವುದೇ ವ್ಯಕ್ತಿಯ ಜೀವಿಸುವ ಸ್ವಾತಂತ್ರ್ಯವನ್ನ ಕಸಿದುಕೊಳ್ಳಂಗಿಲ್ಲ. ಒಂದು ವೇಳೆ ರಾಜ್ಯ ವ್ಯಕ್ತಿಯ ಜೀವಿಸುವ ಹಕ್ಕನ್ನ ಅಥವಾ ವೈಯಕ್ತಿಕ ಸ್ವಾತಂತ್ರ್ಯವನ್ನ ನಾಶ ಮಾಡಬೇಕಾಗಿತ್ತು ಅಂತಂದ್ರೆ, ಬಯಸಿತ್ತು ಅಂತಂದ್ರೆ ಅದು ಪ್ರೊಸೀಜರ್ ಅನ್ನ ಫಾಲೋ ಮಾಡಬೇಕು. ಯಾವ ಪ್ರೊಸೀಜರ್? ಕಾನೂನು ಹೇಳಿರ್ತಕ್ಕಂಥ ಪ್ರೊಸೀಜರ್ ಅನ್ನ ಫಾಲೋ ಮಾಡಬೇಕು. ಹೌದಾ? ಇವಿಷ್ಟು ಮೂರು ಕೋರ್ ಮೀನಿಂಗ್. ಏನಿದು ಪ್ರೊಸೀಜರ್ ಎಸ್ಟಾಬ್ಲಿಷ್ಡ್ ಬೈ ಲಾ? ಎಲ್ಲಿಂದ ಬಂತಿದ್ದು ಅಂತ ಹೇಳಿ ಕೇಳಿದ್ರೆ, ಪ್ರೊಸೀಜರ್ ಎಸ್ಟಾಬ್ಲಿಷ್ಡ್ ಬೈ ಲಾ ಇದು ಬ್ರಿಟಿಷ್ ಸಂವಿಧಾನದಿಂದ ಪಡ್ಕೊಂಡಿರೋದು. ಅಂದ್ರ ಇಲ್ಲಿ ಪಾರ್ಲಿಮೆಂಟರಿ ಸುಪ್ರಿಮೇಷನ್ ಹೇಳ್ತೈತಿ. ಅಂದ್ರ ಪಾರ್ಲಿಮೆಂಟ್ ಕಾನೂನನ್ನ ತಗೊಂಡ್ಬರ್ತೈತಿ. ಆ ಕಾನೂನು ಏನ್ ಹೇಳ್ತೈತಿ ಆ ವಿಧಾನದ ಮೂಲಕ ನೀವು ವ್ಯಕ್ತಿಯ ವೈಯಕ್ತಿಕ ಸ್ವಾತಂತ್ರ್ಯವನ್ನ ಅಥವಾ ಅವನ ಜೀವಿಸುವ ಹಕ್ಕನ್ನ ಹರಣ ಮಾಡಬಹುದು ಅಂತ ಹೇಳಿ ಪ್ರೊಸೀಜರ್ ಎಸ್ಟಾಬ್ಲಿಷ್ಡ್ ಬೈ ಲಾ. ಪ್ರೊಸೀಜರ್ ಅನ್ನ ಯಾರು ತಗೊಂಡ್ಬರ್ತಾರೋ ಅಂತಂದ್ರೆ ಸಂಸತ್ತು, ಪಾರ್ಲಿಮೆಂಟ್ ತಂದಿರತಕ್ಕಂಥ ನಲ್ಲಿ ಪ್ರೊಸೀಜರ್ ಹೇಳಿರ್ತಾರೆ. ಆ ಪ್ರೊಸೀಜರ್ ಮೂಲಕ ನೀವು ವ್ಯಕ್ತಿಯ ವೈಯಕ್ತಿಕ ಸ್ವಾತಂತ್ರ್ಯವನ್ನ ಅಥವಾ ಅವನ ಜೀವಿಸುವ ಹಕ್ಕನ್ನ ಕಸಿದುಕೊಳ್ಳಬಹುದು. ಆದ್ರೆ ಇನ್ನೊಂದು ಬರ್ತೈತಿ ಡ್ಯೂ ಪ್ರೊಸೆಸ್ ಆಫ್ ಲಾ. ಇದನ್ನ ಎಲ್ಲಿಂದ ತಗೊಂಡ್ಬಂದ್ವಿ ಅಂತಂದ್ರೆ ಅಮೆರಿಕಾದಿಂದ ತಗೊಂಡ್ಬಂದ್ವಿ. ಒಂದ್ ಸೆಕೆಂಡ್, ಯಾವುದು? ಡ್ಯೂ ಪ್ರೊಸೆಸ್ ಆಫ್ ಲಾ. ಇದು ಎಲ್ಲಿಂದ ಬಂತು ಅಂತಂದ್ರೆ ಅಮೆರಿಕಾದಿಂದ. ಅಂದ್ರೆ ಕಾನೂನು ತಗೊಂಡ್ಬರುವ ಕೆಲಸ ಪಾರ್ಲಿಮೆಂಟ್ ನಿಜ, ಆದ್ರೆ ತಂದಿರ್ತಕ್ಕಂಥ ಕಾನೂನು ಹೆಂಗಿರ್ಬೇಕು ಅಂತಂದ್ರೆ ಫೇರ್ ಇರಬೇಕು, ಜಸ್ಟ್ ಇರಬೇಕು, ಆಮೇಲೆ ರೀಸನೇಬಲ್ ಇರಬೇಕು. ಇವ್ಯಾವು ಇರ್ಲಿಲ್ಲ ಅಂತಂದ್ರೆ ಆ ಕಾನೂನನ್ನ ರದ್ದು ಮಾಡುವ ಅಧಿಕಾರ ಸುಪ್ರೀಂ ಕೋರ್ಟಿಗೆ ಐತಿ. ಹಂಗಾದ್ರೆ ಡ್ಯೂ ಪ್ರೊಸೆಸ್ ಅಂತೇಳಿ ಎಲ್ಲರ ಬರ್ದಾರನ್ರಿ ಸಂವಿಧಾನದಾಗ ಕೇಳಿದ್ರೆ ಇಲ್ಲ. ಡ್ಯೂ ಪ್ರೊಸೆಸ್ ಆಫ್ ಲಾ ಅಂತೇಳಿ ಎಲ್ಲರ ಸಂವಿಧಾನಗಳು ಬರ್ದಾರನ್ನ ಕೇಳಿದ್ರೆ ಇಲ್ಲ. ಆದ್ರೆ ಇದು ಎಲ್ಲಿಂದ ಬಂತು ಅಂತಂದ್ರೆ 1978ರಲ್ಲಿ ಮನೇಕಾ ಗಾಂಧಿ ಕೇಸ್ನಿಂದ ಸ್ಥಾಪಿತ ಆಗಿರ್ತಕ್ಕಂಥ ಮನೇಕಾ ಗಾಂಧಿ ಕೇಸ್ನಲ್ಲಿ ವರ್ಡಿಕ್ಟ್ ಬರ್ತೈತಿ. ಅವಾಗ ವರ್ಡಿಕ್ಟ್ ಏನ್ ಹೇಳ್ತೈತಿ ಅಂತಂದ್ರೆ, ನೀವು ಪ್ರೊಸೀಜರ್ ಎಸ್ಟಾಬ್ಲಿಷ್ಡ್ ಬೈ ಲಾ ನ ಫಾಲೋ ಮಾಡೋದು ಅಷ್ಟ ಅಲ್ಲ, ದಟ್ ಲಾ ಶುಡ್ ಬಿ ಪಾಸ್ ದಿ ಎಕ್ಸಾಮ್, ದಟ್ ಈಸ್ ಡ್ಯೂ ಪ್ರೊಸೆಸ್ ಆಫ್ ಲಾ. ಅಂತಂದ್ರ ನೀವು ತಂದಿರ್ತಕ್ಕಂಥ ಲಾಗಳು, ಕಾನೂನುಗಳು ಒಂದು ಎಕ್ಸಾಮ್ ಅನ್ನ ಪಾಸ್ ಮಾಡ್ಬೇಕಾಗತಿ. ಆ ಎಕ್ಸಾಮ್ ಯಾವ್ದಪ್ಪ ಅಂತಂದ್ರೆ ಡ್ಯೂನೆಸ್ ಅಂತಂದ್ರ ಅದು ನ್ಯಾಯಯುತವಾಗೈತೋ ಇಲ್ಲೋ, ಅಥವಾ ಅದು ಸಮಂಜಸ ಐತೋ ಇಲ್ಲೋ, ಅಥವಾ ಅದು ನ್ಯಾಯೋಚಿತ ಐತೋ ಇಲ್ಲೋ ಅನ್ನೋ ಎಕ್ಸಾಮ್ ಅನ್ನ ಅದು ಪಾಸ್ ಮಾಡಬೇಕು ಡ್ಯೂ ಪ್ರೊಸೆಸ್ ಆಫ್ ಲಾ ಮೂಲಕ. ಇದನ್ನ 1978ರಲ್ಲಿ ಮನೇಕಾ ಗಾಂಧಿ ಕೇಸ್ನಲ್ಲಿ ಎಸ್ಟಾಬ್ಲಿಷ್ ಮಾಡಿದ್ರು ಯಾರು? ಸುಪ್ರೀಂ ಕೋರ್ಟ್ ಅವರು. ಡ್ಯೂ ಪ್ರೊಸೆಸ್ ಆಫ್ ಲಾನ ಏನು ಕಾನೂನು ತಗೊಂಡ್ಬರುವ ಕೆಲಸ ಯಾರ್ದು? ಪಾರ್ಲಿಮೆಂಟ್ ಅದು. ಪಾರ್ಲಿಮೆಂಟ್ ಕಾನೂನು ತಗೊಂಡ್ಬರ್ತೈತಿ, ಅದ್ರಾಗ ಪ್ರೊಸೀಜರ್ ಅನ್ನ ಹೇಳಿರ್ತೈತಿ. ಈ ಕಾನೂನಲ್ಲಿ ಪ್ರೊಸೀಜರ್ ಈ ರೀತಿ ಇಂಥ ಪ್ರೊಸೀಜರ್ ಅನ್ನ ಫಾಲೋ ಮಾಡುವ ಮೂಲಕ ನೀವು ವ್ಯಕ್ತಿಯ ಸ್ವಾತಂತ್ರ್ಯವನ್ನು ಹರಣ ಮಾಡಬಹುದು ಅಂತೇಳಿ ಕಾನೂನು ಹೇಳ್ತೈತಿ. ಆದ್ರ ಆ ಕಾನೂನು ಒಂದು ಟೆಸ್ಟ್ ಅನ್ನ ಪಾಸ್ ಆಗ್ಬೇಕಾಕೈತಿ. ಆ ಟೆಸ್ಟ್ ಯಾವ್ದಪ್ಪ ಅಂತಂದ್ರೆ ಡ್ಯೂನೆಸ್. ಅಂತಂದ್ರ ನೀವು ತಂದಿರ್ತಕ್ಕಂಥ ಕಾನೂನು ನ್ಯಾಯಸಮ್ಮತ ಆಗೈತೋ ಇಲ್ಲೋ ಅಂತ. ನ್ಯಾಯಸಮ್ಮತವಾಗಿರ್ಲಿಲ್ಲ ಅಂತಂದ್ರೆ ಆ ಕಾನೂನನ್ನ ನಾವು ರದ್ದುಗೊಳಿಸ್ತೀವಿ ಅಂತೇಳಿ. ಫಾರ್ ಎಕ್ಸಾಂಪಲ್ 2 ಕೇಸ್ ನಡೆದು ನಮ್ಮಲ್ಲಿ, 2 ಕಾನೂನುಗಳನ್ನ ತಗೊಂಡ್ರು. ಏನಪ್ಪಾ ಅಂತಂದ್ರೆ ಆರ್ಟಿಕಲ್ 370 ರದ್ದುಗೊಳಿಸಿದ್ರು, ಅಬ್ರೋಗೇಟ್ಸ್ ಮಾಡಿದ್ರು, ರದ್ದು ಮಾಡಿದ್ರು. ಅಂದ್ರೆ ಜಮ್ಮು ಕಾಶ್ಮೀರಕ್ಕೆ ಇರ್ತಕ್ಕಂಥ ಸ್ಪೆಷಲ್ ಸ್ಟೇಟಸ್ ಅನ್ನ ತೆಗೆದಾಕಿದ್ರು. ಆವಾಗ ಸ್ಪೆಷಲ್ ಸ್ಟೇಟಸ್ ಅನ್ನ ತೆಗೆದಾಕಿರೋದು ಪ್ರೊಸೀಜರ್ ಫಾಲೋ ಮಾಡಿದ್ರು ಅಲ್ಲಿ. ಅಂದ್ರೆ ಯಾವ್ಯಾವ ಪ್ರೊಸೀಜರ್, ಯಾವ ರೀತಿ ಬಿಲ್ ಅನ್ನ ಮಂಡನೆ ಮಾಡಬೇಕು, ಎಷ್ಟು ಮೆಜಾರಿಟಿಯಿಂದ ಪಾಸ್ ಮಾಡಬೇಕು, ಅದನ್ನೆಲ್ಲಾನು ಫಾಲೋ ಮಾಡಿದ್ರು. ಆದ್ರೆ ತೆಗೆದು ಹಾಕಿರೋದು ನ್ಯಾಯಸಮ್ಮತ ಐತೋ ಏನು ಇಲ್ಲೋ ಅಂತೇಳಿ ಟೆಸ್ಟ್ ಮಾಡಿದ್ರು. ಎಲ್ಲಿ? ಸುಪ್ರೀಂ ಕೋರ್ಟ್ ನಲ್ಲಿ. ಸುಪ್ರೀಂ ಕೋರ್ಟ್ ದವರು ಹೇಳಿದ್ರು ಇದು ನ್ಯಾಯಸಮ್ಮತ ಐತಿ, ಇದು ವ್ಯಾಲಿಡ್ ಐತಿ. ಹಂಗಾಗಿ ಆರ್ಟಿಕಲ್ 370 ರದ್ದು ಮಾಡಿರೋದು ಯಾವುದೇ ರೀತಿಯಾಗಿರ್ತಕ್ಕಂಥ ಹಕ್ಕುಗಳ ಉಲ್ಲಂಘನೆ ಆಗಿಲ್ಲ, ಹೀಗಾಗಿ ಅದು ವ್ಯಾಲಿಡ್ ಐತಿ ಅಂತೇಳಿ ಏನ್ ಮಾಡಿದ್ರು ಅಂತ ಜಜ್ಮೆಂಟ್ ಅನ್ನ ಕೊಟ್ರು. ಹೌದಾ? ಇನ್ನ ಮೊನ್ನೆ ಒಂದು ಕೇಸ್ ಏನ್ ಕಾನೂನು ತಗೊಂಡ್ಬಂದ್ರು, ಯಾವ್ದಪ್ಪ ಅಂತಂದ್ರೆ
ವಕ್ಫ್ ಬಿಲ್ ಅನ್ನ ತಗೊಂಡ್ಬಂದ್ರು. ಈ ಬಿಲ್ಲು ಕೂಡ ಪಾಸ್ ಆಯ್ತು, ಪ್ರೊಸೀಜರ್ ಮೂಲಕನೇ ಪಾಸ್ ಆಯ್ತು. ಆದ್ರೆ ಇದ್ರ ಡ್ಯೂನೆಸ್ ಕೂಡ ಈಗ ಟೆಸ್ಟ್ ಮಾಡಕತ್ತಾರ. ಎಲ್ಲಿ? ಸುಪ್ರೀಂ ಕೋರ್ಟ್ ನಲ್ಲಿ. ಇನ್ನ ವರ್ಡಿಕ್ಟ್ ಬಂದಿಲ್ಲ. ಬಂದ ನಂತರ ಗೊತ್ತಾಗೈತೆ ಅದು ಡ್ಯೂನೆಸ್ ಐತೋ ಇಲ್ವೋ ಅಂತೇಳಿ. ಯಾಕಂತಂದ್ರೆ ಯಾವುದೇ ಕಾನೂನಿನ ನ್ಯಾಯಪರತೆಯನ್ನ ಪರೀಕ್ಷಿಸುವ ಅಧಿಕಾರ ಸುಪ್ರೀಂ ಕೋರ್ಟ್ಗೆ ಐತಿ. ಅದು ಬಿಟ್ಟು ಬೇರೆ ಯಾರಿಗೂ ಇಲ್ಲ. ಹೌದಾ? ಇಲ್ಲಾಂದ್ರೆ ಅರಾಜಕತೆ ಉಂಟಾಗ್ತೈತಿ. ಏನಪ್ಪಾ ಅಂತಂದ್ರೆ ಆರ್ಟಿಕಲ್ 21 ಕ್ಲಿಯರ್ ಕಟ್ ಆಗಿ ಹೇಳ್ತೈತಿ, ಪ್ರೊಸೀಜರ್ ಎಸ್ಟಾಬ್ಲಿಷ್ಡ್ ಬೈ ಲಾ, ಬಟ್ ಇಂಪ್ಲೈಡ್ ಏನಪ್ಪಾ ಅಂತಂದ್ರೆ ಡ್ಯೂ ಪ್ರೊಸೆಸ್ ಆಫ್ ಲಾ ಆಲ್ಸೋ ಈಸ್ ಇಂಪ್ಲೈಡ್ ಆರ್ ಇನ್ಕ್ಲೂಡೆಡ್ ಇನ್ ಆರ್ಟಿಕಲ್ 21 ಅಂತ. ಅಂತಂದ್ರೆ ಬರೀ ಪ್ರೊಸೀಜರ್ ಎಸ್ಟಾಬ್ಲಿಷ್ಡ್ ಬೈ ಲಾ ಅಂತೇಳಿ ಅಷ್ಟೇ ಇಲ್ರಿ, ಅದ್ರೊಳಗೆ ಡ್ಯೂ ಪ್ರೊಸೆಸ್ ಆಫ್ ಲಾನು ಎರಡು ಕೂಡ ಅದಾವ್ರಿ. ನೀವ್ ಏನ್ ಮಾಡ್ಬೇಕು ಅಂತಂದ್ರೆ ಆರ್ಟಿಕಲ್ 21 ಓದಬೇಕು ಅಂತಂದ್ರೆ ಪ್ರೊಸೀಜರ್ ಫಾಲೋ ಮಾಡ್ಯಾರೋ ಇಲ್ಲೋ ಅಂತ ನೋಡ್ಬೇಕು. ಮತ್ತೆ ಅದರದ್ದು ನ್ಯಾಯಪರತೆಯನ್ನು ಕೂಡ ನೀವು ಪರೀಕ್ಷಿಸಬೇಕು. ಇವೆರಡನ್ನು ಮಾಡಿದ್ರೆ ಮಾತ್ರ ಏನಾಕತಿ ಆರ್ಟಿಕಲ್ 21 ಮೀನಿಂಗ್ ಬರ್ತೈತಿ, ಇಲ್ಲಾಂದ್ರೆ ಇಲ್ಲ ಅಂತೇಳಿ ಸುಪ್ರೀಂ ಕೋರ್ಟ್ 1978ರಲ್ಲಿ ಮನೇಕಾ ಗಾಂಧಿ ಕೇಸ್ನಲ್ಲಿ ಹೇಳಿದ್ರು. ಅಂದ್ರೆ ಸುಮ್ನೆ ಪ್ರೊಸೀಜರ್ ಅನ್ನ ಫಾಲೋ ಮಾಡದೆ ಏನೋ ಮಾಡದೆ ಒಬ್ಬ ವ್ಯಕ್ತಿಯ ಸ್ವಾತಂತ್ರ್ಯವನ್ನು ಹಾಳು ಮಾಡಕ್ ಬರೋದಿಲ್ಲ. ಇದನ್ನ ಸಂವಿಧಾನಕ್ಕೆ ಯಾಕೆ ಸೇರ್ಪಡೆ ಮಾಡಿದ್ರು ಅಂತ ನೋಡೋದಾದ್ರೆ ಸ್ವಲ್ಪ ಇತಿಹಾಸಕ್ಕೆ ಹೋಗ್ಬೇಕಾಗತ್ತೆ. ಆ ಇತಿಹಾಸದೊಳಗೆ ಏನಾಗಿತ್ತು ಅಂತಂದ್ರೆ ನಮ್ಮದು ಒಂದು ಸ್ವತಂತ್ರ ಹೋರಾಟದ ಒಂದು ಪರ್ವ ಸ್ಟಾರ್ಟ್ ಆಗಿತ್ತು. ಹೌದಾ? ನಾವು ಗುಲಾಮರಾಗಿದ್ವಿ, ಬ್ರಿಟಿಷರ ಗುಲಾಮರಾಗಿದ್ವಿ. ಅಲ್ಲಿ ಸ್ವತಂತ್ರಕ್ಕಾಗಿ ಹೋರಾಟ ನಡೆದಿತ್ತು. ಆ ಸ್ವತಂತ್ರ ಹೋರಾಟದ ಸಮಯದಲ್ಲಿ ಏನಾಗಿತ್ತು ಅಂತಂದ್ರೆ ಬ್ರಿಟಿಷರು ಏನ್ ಮಾಡ್ತಿದ್ರು ಅಂತಂದ್ರೆ ಬ್ರಿಟಿಷರು ಯಾವುದೇ ರೀಸನ್ ಇಲ್ಲದೆ ಹೇಳದೆ ಕೇಳದೆ ಕೆಲವೊಂದಿಷ್ಟು ನಮ್ಮ ನಾಯಕರನ್ನ ಏನ್ ಮಾಡ್ತಿದ್ರು ಅಂತಂದ್ರ ಜೈಲಿಗೆ ಹಾಕ್ತಿದ್ರು. ಈ ಜೈಲಿಗೆ ಹಾಕೋದ್ರಿಂದ ಅವರು ವೈಯಕ್ತಿಕ ಸ್ವತಂತ್ರ ಹರಣ ಆಗ್ತಿತ್ತು. ಯಾವುದೇ ರೀಸನ್ ಇಲ್ಲ, ಸುಮ್ಮನೆ ಸುಮ್ಮನೆ ಗೃಹ ಬಂಧನದಲ್ಲಿ ಇಡೋದು ಅಥವಾ ಜೈಲಿಗೆ ಹಾಕೊಳ್ಳೋದು, ಈ ರೀತಿಯಾಗಿರ್ತಕ್ಕಂಥ ಕೆಲಸ ಮಾಡ್ತಿದ್ರು ಯಾವುದೇ ಕಾನೂನು ಇಲ್ಲದೆ. ಹೌದಾ? ಇದನ್ನೇ ಮಾಡೋದ್ರಿಂದ ಏನಾಯ್ತು ಅಂದ್ರೆ ಅವರು ವೈಯಕ್ತಿಕ ಸ್ವತಂತ್ರ ಹರಣ ಆಯ್ತು. ಇದನ್ನ ಅನುಭವಿಸಿದವರು ಯಾರಿದ್ರು ಅಂತಂದ್ರೆ ನಮ್ಮ ಸಂವಿಧಾನದ ನಿರ್ಮಾತೃಗಳನ್ನೇ ಇದ್ರು. ಸಂವಿಧಾನ ಎಷ್ಟು ಮಂದಿ ಬರೆಯಕ್ ಕೂಡಿದ್ರಲ್ಲ ಅವರೆಲ್ಲರೂ ಈ ರೀತಿಯಾಗಿರ್ತಕ್ಕಂಥ ಕಷ್ಟಗಳನ್ನ ಅನುಭವಿಸಿದವರೇ ಆಗಿದ್ರು. ಆಗ ಅವ್ರು ಏನ್ ಮಾಡಿದ್ರು ಅಂತಂದ್ರೆ ಇಂಥ ಕಷ್ಟಗಳು ಸ್ವತಂತ್ರ ಭಾರತದಲ್ಲಿ ಆಗಬಾರದು ಅಂತೇಳಿ ಏನ್ ಮಾಡಿದ್ರು ಅಂತಂದ್ರೆ ಈ ಕಾನೂನನ್ನ ಆರ್ಟಿಕಲ್ 21 ಸಂವಿಧಾನಕ್ಕೆ ಸೇರ್ಪಡೆ ಮಾಡಿದ್ರು. ಅಂತಂದ್ರೆ ಒಂದನೇದು ಬ್ರಿಟಿಷರ ದಬ್ಬಾಳಿಕೆಯ ನೀತಿಗೆ ವಿರುದ್ಧವಾಗಿ ಈ ಕಾನೂನು, ಯಾವ ಕಾನೂನು? ಆರ್ಟಿಕಲ್ 21 ಕಾನೂನು ಎಲ್ಲಿ ಸಂವಿಧಾನಕ್ಕೆ ಸೇರ್ಪಡೆ ಆಯ್ತು ಅಂತೇಳಿ ಹೇಳ್ಬೋದು. ಅಂದ್ರೆ ಯಾಕೆ ಸಂವಿಧಾನಕ್ಕೆ ಸೇರ್ಪಡೆ ಮಾಡಿದ್ರು ಅಂದ್ರೆ ಬ್ರಿಟಿಷರ ದಬ್ಬಾಳಿಕೆಯನ್ನು ಅನುಭವಿಸಿರ್ತಕ್ಕಂಥ ಭಾರತೀಯರು ಮುಂದೆ ಸ್ವತಂತ್ರ ಭಾರತದಲ್ಲಿ ಆ ರೀತಿಯ ದಬ್ಬಾಳಿಕೆಯನ್ನು ಅನುಭವಿಸಬಾರದು ಅಂತೇಳಿ ಏನ್ ಮಾಡಿದ್ರು ಅಂತಂದ್ರೆ ಆರ್ಟಿಕಲ್ 21 ಸಂವಿಧಾನಕ್ಕೆ ಸೇರ್ಪಡೆ ಮಾಡಿದ್ರು ಅಂತ ಹೇಳ್ಬೋದು. ಹೌದಾ? ಇನ್ನೊಂದು ರೀಸನ್ ಐತಿ. ಅದು ಯಾವ್ದಪ್ಪ ಅಂತಂದ್ರ ವಿಶ್ವ ಮಾನವ ಹಕ್ಕುಗಳ ಘೋಷಣೆ ಅಂತ. ವಿಶ್ವ ಮಾನವ ಹಕ್ಕುಗಳ ಘೋಷಣೆ. ಇದರಿಂದನೂ ಸ್ಫೂರ್ತಿ ಪಡ್ಕೊಂಡಾರ ಯಾರಪ್ಪ ಅಂತಂದ್ರೆ ಭಾರತದ ಸಂವಿಧಾನದ ನಿರ್ಮಾತೃಗಳು. ಈ ತರ ಸ್ಫೂರ್ತಿಯಿಂದನೇ ಏನಾಯ್ತು ಅಂತಂದ್ರೆ ಆರ್ಟಿಕಲ್ 21 ಭಾರತದ ಸಂವಿಧಾನಕ್ಕೆ ಸೇರ್ಪಡೆ ಆಯ್ತು. ಏನು ಈ ವಿಶ್ವ ಮಾನವ ಹಕ್ಕುಗಳ ಘೋಷಣೆಯಲ್ಲಿ ಏನ್ ಮಾಡಿದ್ರು ಅಂತಂದ್ರೆ ಸ್ವಾತಂತ್ರ್ಯ, ಜೀವನ ಮತ್ತು ರಕ್ಷಣೆ ಇಂಥ ಪದಗಳನ್ನ ಈ ವಿಶ್ವ ಮಾನವ ಹಕ್ಕುಗಳ ಘೋಷಣೆಯಲ್ಲಿ ಸೇರ್ಪಡೆ ಮಾಡಿದ್ರು. ಸ್ವಾತಂತ್ರ್ಯ, ಜೀವನ, ರಕ್ಷಣೆ. ಅದರ ಆಧಾರದ ಮೇಲೆ ಏನ್ ಮಾಡಿದ್ರು ಅಂತಂದ್ರೆ ಇದರಿಂದ ಸ್ಫೂರ್ತಿ ಪಡೆದಿರ್ತಕ್ಕಂಥ ಭಾರತದ ಸಂವಿಧಾನದ ನಿರ್ಮಾತೃಗಳು ಏನ್ ಮಾಡಿದ್ರು ಅಂದ್ರೆ ಆರ್ಟಿಕಲ್ 21 ಜೀವದ ರಕ್ಷಣೆಯನ್ನ ಗ್ಯಾರಂಟಿಯಾಗಿ ಕೊಟ್ರು. ಹೆಂಗೆ ಗ್ಯಾರಂಟಿ? ನೀವು ಪ್ರೊಸೀಜರ್ ಫಾಲೋ ಮಾಡದೇ ಇದ್ರೆ ಅವರನ್ನ ಏನು ಮಾಡಕ್ಕಾಗೋದಿಲ್ಲ. ಶುಡ್ ಬಿ ಫಾಲೋ ದಿ ಪ್ರೊಸೀಜರ್ ಅಂಡ್ ಡ್ಯೂನೆಸ್ ಆಫ್ ದಿ ಲಾ. ಇವೆರಡನ್ನ ಫಾಲೋ ಮಾಡಿದ್ರಿ ಅಂತಂದ್ರೆ ನೀವು ವ್ಯಕ್ತಿಯ ವೈಯಕ್ತಿಕ ಸ್ವಾತಂತ್ರ್ಯವನ್ನ ಹರಣ ಮಾಡಬಹುದು, ಇಲ್ಲಾಂದ್ರೆ ಮಾಡಕ್ ಬರೋದಿಲ್ಲ ಅಂತ. ಹೌದಾ? ಇದು ಎಮರ್ಜೆನ್ಸಿಯಲ್ಲಿಯೂ ಕೂಡ ರದ್ದಾಗೋದಿಲ್ಲ. ಈ ಹಕ್ಕನ್ನ ಆರ್ಟಿಕಲ್ 21 ರಾಷ್ಟ್ರಪತಿಯೂ ಕೂಡ ನಿಷೇಧದಲ್ಲಿ ಇಡಕ್ ಬರೋದಿಲ್ಲ, ರದ್ದು ಮಾಡಕ್ ಬರೋದಿಲ್ಲ. ಆರ್ಟಿಕಲ್ 359 ಬಳಸಿಕೊಂಡು ಎಮರ್ಜೆನ್ಸಿ ಟೈಮ್ ನಲ್ಲಿ ಕೂಡ ಅಂದ್ರೆ ತುರ್ತು ಪರಿಸ್ಥಿತಿಯ ಸಮಯದಲ್ಲಿಯೂ ಕೂಡ ಏನಾಗೋದಿಲ್ಲ ಅಂತಂದ್ರೆ ಈ ಹಕ್ಕನ್ನ ನಿಷೇಧದಲ್ಲಿ ಇಡಕ್ ಬರೋದಿಲ್ಲ. ಯಾವ ಹಕ್ಕನ್ನ? ಆರ್ಟಿಕಲ್ 21 ನೀಡಿರ್ತಕ್ಕಂಥ ಹಕ್ಕನ್ನ, ವೈಯಕ್ತಿಕ ಸ್ವಾತಂತ್ರ್ಯ ಮತ್ತು ಜೀವಿಸುವ ಹಕ್ಕನ್ನ ನಿಷೇಧದಲ್ಲಿ ಇಡಕ್ ಬರೋದಿಲ್ಲ. ಹೌದಾ? ಇದೊಂದಲ್ಲ, ಆರ್ಟಿಕಲ್ 20 ಕೂಡ ಅದನ್ನ ಹೇಳ್ಬೇಕಾದ್ರೆ ಹೇಳಿ ನಾವು ಆರ್ಟಿಕಲ್ 20 ಮತ್ತು ಆರ್ಟಿಕಲ್ 21 ಎಮರ್ಜೆನ್ಸಿ ಟೈಮ್ ನಲ್ಲಿಯೂ ಕೂಡ ನೀವು ನಿಷೇಧದಲ್ಲಿ ಇಡಕ್ ಬರೋದಿಲ್ಲ. ಇದನ್ನ ಸಂವಿಧಾನದ 44ನೇ ತಿದ್ದುಪಡಿಯ ಮೂಲಕ ಏನ್ ಮಾಡಿದ್ರು ಅಂತಂದ್ರೆ ಸಂವಿಧಾನಕ್ಕೆ ಸೇರ್ಪಡೆ ಮಾಡಿದ್ರು. ನೆನಪಿರ್ಲಿ, ಯಾವ್ಯಾವ್ದನ್ನ? ಆರ್ಟಿಕಲ್ 20 ಮತ್ತು ಆರ್ಟಿಕಲ್ 21 ನಿಷೇಧದಲ್ಲಿ ಇಡಕ್ ಬರೋದಿಲ್ಲ. ಈವನ್ ಇನ್ ಎಮರ್ಜೆನ್ಸಿ ಟೈಮ್, ಡ್ಯೂರಿಂಗ್ ದ ಟೈಮ್ ಆಫ್ ಎಮರ್ಜೆನ್ಸಿ ಯು ಕೆನಾಟ್ ಸಸ್ಪೆಂಡ್ ದಿ ಆರ್ಟಿಕಲ್ 21 ಅಂಡ್ ಆರ್ಟಿಕಲ್ 20 ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಅಂದ್ರೆ ಆರ್ಟಿಕಲ್ 20 ಮತ್ತು ಆರ್ಟಿಕಲ್ 21 ಏನ್ ಮಾಡ್ತಾವ ಅಂತಂದ್ರೆ ರಾಷ್ಟ್ರಪತಿಯ ಅಧಿಕಾರವನ್ನು ಕೂಡ ಮೊಟಕುಗೊಳಿಸ್ತಾವ. ನೆನಪಿರ್ಲಿ, ರಾಷ್ಟ್ರಪತಿಯ ಅಧಿಕಾರವನ್ನು ಕೂಡ ಮೊಟಕುಗೊಳಿಸ್ತಾವ. ಆರ್ಟಿಕಲ್ 20 and ಆರ್ಟಿಕಲ್ 21 can curtail the power of the president of the India. ಏನು ಆರ್ಟಿಕಲ್ 359 ಬಳಸಿಕೊಂಡು ರಾಷ್ಟ್ರಪತಿ ಏನ್ ಮಾಡ್ತಿದ್ರು ಅಂತಂದ್ರೆ ಸುಪ್ರೀಂ ಕೋರ್ಟ್ಗೆ ಹೋಗುವ ಅಧಿಕಾರವನ್ನ ತೆಗೆದಾಕ್ತಿದ್ರು. ಆರ್ಟಿಕಲ್ 32 ಸಸ್ಪೆನ್ಷನ್ ನಲ್ಲಿ ಇಡ್ತಿದ್ರು. ಆರ್ಟಿಕಲ್ 32 ಏನಂದ್ರೆ ಸಂವಿಧಾನಾತ್ಮಕ ಪರಿಹಾರದ ಹಕ್ಕುಗಳನ್ನ
ಹೇಳ್ತೈತಿ. ಕಾನ್ಸ್ಟಿಟ್ಯೂಷನಲ್ ರೆಮಿಡಿಯನ್ನ ಕೊಡ್ತೈತಿ. ಯಾವ್ದಾದ್ರು ಹಕ್ಕು ಉಲ್ಲಂಘನೆ ಆಗಿತ್ತು ಅಂತಂದ್ರೆ ಇದರ ಮೂಲಕ ನೀವು ಸುಪ್ರೀಂ ಕೋರ್ಟ್ಗೆ ಹೋಗಿ ಆ ಹಕ್ಕನ್ನ ಪಡಿಬಹುದು. ಆದ್ರೆ 359 ಜಾರಿಯಲ್ಲಿ 359ರ ಆರ್ಟಿಕಲ್ 359ರ ಅಡಿಯಲ್ಲಿ ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡಿದಾಗ ತುರ್ತು ಪರಿಸ್ಥಿತಿ ಘೋಷಣೆ ಆದಾಗ ರಾಷ್ಟ್ರಪತಿ 359ನ್ನ ಬಳಸಿಕೊಂಡು ಏನ್ ಮಾಡ್ತಿದ್ರು ಅಂತಂದ್ರೆ ಸುಪ್ರೀಂ ಕೋರ್ಟ್ಗೆ ಹೋಗುವ ಅಧಿಕಾರವನ್ನ ತಡೆ ಹಿಡಿದ್ರು, ನಿಷೇಧದಲ್ಲಿ ಇಟ್ಟಿದ್ರು. ಅಂದ್ರೆ ಆರ್ಟಿಕಲ್ 32 ನಿಷೇಧ ಮಾಡ್ತಿದ್ರು. ಆದ್ರೆ ಆರ್ಟಿಕಲ್ 21 ಮತ್ತು ಆರ್ಟಿಕಲ್ 20 ಮತ್ತು 21 ನಿಷೇಧದಲ್ಲಿ ಇಡಕ್ ಬರೋದಿಲ್ಲ. ಯಾಕಂದ್ರೆ ಇಲ್ಲಿ ವೈಯಕ್ತಿಕ ಸ್ವತಂತ್ರ ಮತ್ತು ಜೀವಿಸುವ ಹಕ್ಕು ಐತಿ. ಫಾರ್ ಎಕ್ಸಾಂಪಲ್ ತುರ್ತು ಪರಿಸ್ಥಿತಿಯ ಸಮಯದಲ್ಲಿ ಆರ್ಟಿಕಲ್ 32 ಬಳಸಿಕೊಂಡು ನಾವೇನಾದ್ರೂ ಆರ್ಟಿಕಲ್ 32 ರದ್ದು ಮಾಡಿದ್ರು ಅಂತಂದ್ರೆ ತುರ್ತು ಪರಿಸ್ಥಿತಿಯ ಸಮಯದಲ್ಲಿ ಈಗ ಒಬ್ಬ ವ್ಯಕ್ತಿಯ ಜೀವವನ್ನ ಯಾಕಿಂದನೂ ತೆಗಿಬಹುದು. ನೇನ್ ಹಾಕ್ರಪ್ಪ ಅಂತಂದ್ರೆ ಈಗ 359 ಜಾರಿಯಲ್ಲಿ ಐತಿ. 359 ಅಡಿಯಲ್ಲಿ 32 ಸಸ್ಪೆಂಡ್ ಒಳಗೆ ಇಟ್ಟಾರೆ, ನಿಷೇಧದಲ್ಲಿ ಐತಿ. ಅವಾಗ ನಾವು ಏನು ಆರ್ಟಿಕಲ್ 21 ಅಡಿಯಲ್ಲಿ ನಮ್ಮ ಜೀವಿಸುವ ಹಕ್ಕನ್ನ ಅಥವಾ ವೈಯಕ್ತಿಕ ಸ್ವಾತಂತ್ರ್ಯವನ್ನ ಪಡೆದುಕೊಳ್ಳಲು ನಾವು ಕೋರ್ಟಿಗೆ ಹೋಗಕ್ಕೆ ಬರೋದಿಲ್ಲ ಅಂತ ಅನ್ಕೊಳ್ಳೋಣ. ಅವಾಗ ಏನಾಗಿತ್ತು ಅಂದ್ರೆ ಪರಿಸ್ಥಿತಿ ತುರ್ತು ಪರಿಸ್ಥಿತಿಯನ್ನು ಹೇರಿ ತಮಗೆ ಬೇಡಾದ ವ್ಯಕ್ತಿಗಳ ಜೀವಿಸುವ ಹಕ್ಕನ್ನ ಕಸಿದುಕೊಳ್ತಿದ್ರು. ಅಂದ್ರೆ ಕರ್ಕೊಂಬಂದ್ ನೇಣಿಗೆ ಹಾಕುವಂತ ಪರಿಸ್ಥಿತಿ ಎಲ್ಲಾನು ನಡೀತಿತ್ತು. ಹೌದಾ? ಕರ್ಕೊಂಬಂದ್ ಜೈಲಿಗೆ ತುರ್ತು ಪರಿಸ್ಥಿತಿ ಸಮಯದಲ್ಲಿ ಬಡ ಜೈಲಿಗೆ ಹಾಕಿಬಿಡ್ತಾರೆ. ಫಾರ್ ಎಕ್ಸಾಂಪಲ್ ಇದಾಗಿರೋದು ಇಂದಿರಾ ಗಾಂಧಿ ಟೈಮ್ ನಲ್ಲಿ ತುರ್ತು ಪರಿಸ್ಥಿತಿಯ ಸಮಯದಲ್ಲಿ ಏನ್ ಮಾಡಿದ್ರು ಅಂತಂದ್ರೆ ಆಕೆಯ ವಿರೋಧದಲ್ಲಿರ್ತಕ್ಕಂಥ ಎಲ್ಲ ನಾಯಕರನ್ನು ಕೂಡ ಬಾರಿಸದಿಂದ ಇಟ್ಟುಬಿಟ್ರು. ಅಂದ್ರೆ ಏನೋ ಜೈಲಿಗೆ ಹಾಕಿಬಿಟ್ರು. ಜೈಲಿಗೆ ಹಾಕೋದ್ರ ಮೂಲಕ ಅವರ ವೈಯಕ್ತಿಕ ಸ್ವತಂತ್ರದ ಹರಣ ಆಯ್ತು. ಹೌದಾ? ವೈಯಕ್ತಿಕ ಸ್ವತಂತ್ರವನ್ನು ಕಿತ್ಕೊಂಡ್ರು. ಯಾವುದೇ ಪ್ರೊಸೀಜರ್ ಇಲ್ಲ, ಏನೂ ಇಲ್ಲ. ಏನು 359 ಇಂಪೋಸ್ ಮಾಡೋದು ತುರ್ತು ಪರಿಸ್ಥಿತಿಯನ್ನು ಇಂಪೋಸ್ ಮಾಡಿದ್ರು. ಅವಾಗ ರಾಷ್ಟ್ರಪತಿ 359 ಬಳಸಿಕೊಂಡು ಆರ್ಟಿಕಲ್ 32 ರದ್ದು ಮಾಡಿದ್ರು, ನಿಷೇಧ ಮಾಡಿದ ತಕ್ಷಣ ಯಾರು ಕೋರ್ಟಿಗೆ ಹೋಗಕ್ಕೆ ಬರೋದಿಲ್ಲ. ಹೀಗಾಗಿ ಏನಾಯ್ತು, ನಾನು ಅಂದ್ರೆ ಎಮರ್ಜೆನ್ಸಿ ಟೈಮ್ನಲ್ಲಿ ನಾನು ವೈಯಕ್ತಿಕ ಸ್ವತಂತ್ರ ಹರಣ ಆಗೈತೆ ಅಂತ ಹೇಳಿ ಕೋರ್ಟಿಗೆ ಹೋಗಕ್ಕೆ ಬರಲಿಲ್ಲ. ಯಾಕಂದ್ರೆ ಆರ್ಟಿಕಲ್ 32 ರದ್ದಾಗೈತೆ. ಇದರಿಂದ ಇದೇ ಪರಿಸ್ಥಿತಿಯನ್ನು ಅನುಭವಿಸಿರ್ತಕ್ಕಂಥ ಮೊರಾರ್ಜಿ ದೇಸಾಯಿ ಅವರು ಏನ್ ಮಾಡಿದ್ರು ಅಂತಂದ್ರೆ 44ರ ತಿದ್ದುಪಡಿಯನ್ನು ತಗೊಂಡ್ರು. ಯಾಕಂದ್ರೆ ಎಮರ್ಜೆನ್ಸಿ ಟೈಮನ್ನು ಹೋಯ್ತು. ಆಮೇಲೆ 44ನೇ ತಿದ್ದುಪಡಿಯನ್ನು ತಗೊಂಡು ಏನ್ ಮಾಡಿದ್ರು ಅಂತಂದ್ರೆ ಆರ್ಟಿಕಲ್ 20 ಮತ್ತು 21 ಹೆಚ್ಚಿಗೆ ಪವರ್ ಅನ್ನ ಕೊಟ್ಟರು. ಇದಕ್ಕೆ ಏನ್ ಮಾಡಿದ್ರು ಅಂತಂದ್ರೆ ರಾಷ್ಟ್ರಪತಿಯು ಕೂಡ ಈ ಎರಡು ಹಕ್ಕುಗಳನ್ನ ಎಮರ್ಜೆನ್ಸಿ ಟೈಮ್ ನಲ್ಲಿಯೂ ಕೂಡ ರದ್ದು ಮಾಡಕ್ ಬರೋದಿಲ್ಲ ಅಂತ. ಹೌದಾ? ಒಂದು ವೇಳೆ ರದ್ದು ಮಾಡುವ ಅಧಿಕಾರವನ್ನ 44 ಇರ್ಲಿಲ್ಲ ಅಂತಂದ್ರೆ, ರದ್ದು ಮಾಡುವ ಅಧಿಕಾರ ಇತ್ತು ಅಂತಂದ್ರೆ ಈಗ ನನ್ನ ಮೇಲೆ ಸಿಟ್ಟಿತ್ತು ಅಂತಂದ್ರೆ ಏನ್ ಮಾಡ್ತಿದ್ರು ಅಂತಂದ್ರೆ ಬರಬರತ್ತ ಗಲಿಗೆ ಏರಿಸ್ತಿದ್ರು. ಯಾಕಂದ್ರೆ ನನ್ನ ವೈಯಕ್ತಿಕ ಸ್ವತಂತ್ರ ಹರಣ ಆಗೈತಿ, ನನ್ನ ಜೀವಿಸುವ ಸ್ವತಂತ್ರ ಹರಣ ಆಗೈತಿ ಅಂತ ಹೇಳಿ ತುರ್ತು ಪರಿಸ್ಥಿತಿಯ ಸಮಯದಲ್ಲಿ ನಾನು ಕೋರ್ಟಿಗೆ ಹೋಗಕ್ಕೆ ಬರ್ತಿರ್ಲಿಲ್ಲ. ಹೌದಾ? ರೈಟ್ ಅನ್ನ ಪ್ರೊಟೆಕ್ಷನ್ ಮಾಡುವ ಅಧಿಕಾರ ಸುಪ್ರೀಂ ಕೋರ್ಟಿಗೆ ಐತಿ. ಈ ಸುಪ್ರೀಂ ಕೋರ್ಟಿಗೆ ಹೋಗಕ್ಕೆ ಯಾವ ಆರ್ಟಿಕಲ್ ಹೇಳ್ತೈತಿ ಅಂದ್ರೆ 32 ಆರ್ಟಿಕಲ್ ಹೇಳ್ತೈತಿ. ಈ 32 ಆರ್ಟಿಕಲ್ ಈಗ ನಿಷೇಧದೊಳಗೈತಿ. ಎಮರ್ಜೆನ್ಸಿ ಟೈಮ್ನೊಳಗೆ ನಿಷೇಧದೊಳಗಿತ್ತು ಅಂತಂದ್ರೆ ನೀ ಎಮರ್ಜೆನ್ಸಿ ಟೈಮ್ನೊಳಗೆ ಏನ್ ಮಾಡ್ತೀವಿ ಏನ್ ಬಿಡ್ತೀವಿ ಅವೆಲ್ಲ ವ್ಯಾಲಿಡ್. ಅದನ್ನ ಯಾರು ಕೇಳೋರಿಲ್ಲ, ಹೇಳೋರಿಲ್ಲ. ಹಿಂಗ ಆಗಬಾರ್ದು ಅಂತ ಏನ್ ಮಾಡಿದ್ರು ಅಂತಂದ್ರೆ 44ನೇ ಸಂವಿಧಾನದ ತಿದ್ದುಪಡಿಯನ್ನು ಜಾರಿಗೆ ತಗೊಂಡು ಏನ್ ಮಾಡಿದ್ರು ಅಂತಂದ್ರೆ ಆರ್ಟಿಕಲ್ 20 ಮತ್ತು 21ಕ್ಕೆ ಫುಲ್ ಪವರ್ ಅನ್ನ ಕೊಟ್ಟರು. ಆರ್ಟಿಕಲ್ 20, 21 ರಾಷ್ಟ್ರಪತಿಯನ್ನು ಕೂಡ ಲಿಮಿಟ್ ನಲ್ಲಿ ಇಡ್ತಾವೆ, ಮಿತಿಯಲ್ಲಿ ಇಡ್ತವೆ. ನೀ ಏನ ಆದೇಶ ಮಾಡಿದ್ರು ನಮ್ಮನ್ನ ನೀನು ಕರ್ಟೈಲ್ ಮಾಡಕ್ ಬರೋದಿಲ್ಲ, ನಿಷೇಧ ಮಾಡಕ್ ಬರೋದಿಲ್ಲ. ವಿ ಆರ್ ಸುಪ್ರೀಂ ಅಂತ ಹೇಳ್ತಾವೆ ಯಾರು? ಆರ್ಟಿಕಲ್ 20 ಮತ್ತು 21. ಹೀಗಾಗಿನೇ ಆರ್ಟಿಕಲ್ 20, 21 ಇರೋದ್ರಿಂದನೇ ಸಮಾಜದಲ್ಲಿ ಶಾಂತಿ ಐತಿ. ಇರ್ಲಿಲ್ಲ ಅಂತಂದ್ರೆ ಈಗ ಎಮರ್ಜೆನ್ಸಿ ಹಾಕುದು, ತಮ್ಗೆ ಯಾರು ಬೇಡಾಗಿರ್ತಾರೋ ಅವ್ರನ್ನ ಗಲಿಗೆ ಹಾಕೋದು, ತಮ್ಗೆ ಯಾರು ಬೇಡಾಗಿರ್ತಾರೋ ಅವ್ರನ್ನೆಲ್ಲ ಜೈಲ್ನಾಗ ಇಡೋದು. ಅವ್ರ ಸ್ವತಂತ್ರ ಏನಾಯ್ತು? ಅಲ್ಲಿ ನಮಗೆ ಸ್ವತಂತ್ರ ಸಿಕ್ಕಿರೋದೇ ನಾವು ಸ್ವತಂತ್ರವನ್ನು ಅನುಭವಿಸಕ. ಮತ್ತೆ ಇದನ್ನ ಆರ್ಟಿಕಲ್ 32 ಸಸ್ಪೆಂಡ್ ಮಾಡಿ ನಾವು ಸ್ವತಂತ್ರವನ್ನು ಕಸ್ಕೊಳ್ಳೋದು ಪ್ರಾವಿಷನ್ ಇತ್ತು ಅಂತಂದ್ರೆ ನಮಗೆ ಸ್ವತಂತ್ರ ಸಿಕ್ಕಿರೋದಾದ್ರೂ ಅದಕ್ಕೆ ಈ ಕ್ವಶನ್ ಅರೈಸ್ ಆಕೈತೆ. ಹೌದಾ? ಅದಕ್ಕೆ ಏನ್ ಮಾಡಿದ್ರು ಅಂತಂದ್ರೆ ಆರ್ಟಿಕಲ್ 20 ಮತ್ತು 21 ಯಾವುದು ಎಮರ್ಜೆನ್ಸಿ ಟೈಮ್ ನಲ್ಲಿಯೂ ಕೂಡ ನಿಷೇಧದಲ್ಲಿ ಇಡಾಕ್ ಬರೋದಿಲ್ಲ ಅಂತ ಹೇಳಿದ್ರು. ಆರ್ಟಿಕಲ್ 21 ಸ್ಕೋಪ್ ಎಲ್ಲಿ ತನಕ ಐತಿ ನೋಡೋದಾದ್ರೆ, ಸ್ಕೋಪ್ ಅಂದ್ರೆ ವ್ಯಾಪ್ತಿ ಎಲ್ಲಿ ತನಕ ಐತಿ ಅಂತ ನೋಡೋದಾದ್ರೆ ಇದು ಎನ್ವಿರಾನ್ಮೆಂಟಲ್ ಲಾಗಳಿಗೂ ಅನ್ವಯ ಆಕೈತಿ. ಎನ್ವಿರಾನ್ಮೆಂಟ್ ಪರಿಸರಕ್ಕೂ ಅನ್ವಯ ಆಕೈತಿ. ಆಮೇಲೆ ಸೇಫ್ಟಿ ರಕ್ಷಣೆಗೂ ಅನ್ವಯ ಆಕೈತಿ. ಆಮೇಲೆ ಶಿಕ್ಷಣಕ್ಕೂ ಅನ್ವಯ ಆಕೈತಿ, ಎಜುಕೇಶನ್. ಇನ್ನೂ ಮುಂತಾದ ವ್ಯಾಪ್ತಿಗಳು ಇದರ ಅಂಡರ್ದಾಗ ಬರ್ತಾವ. ಇನ್ನೂ ಮುಂತಾದ ವ್ಯಾಪ್ತಿಗಳಿಗೂ ಇದು ಅನ್ವಯ ಆಕೈತಿ. ಯಾವುದು? ಆರ್ಟಿಕಲ್ 21. ಯಾಕೆ ಹಾಕೈತಿವಿ ಅಂತಂದ್ರೆ ಇಲ್ಲಿ ಜೀವಿಸುವ ಹಕ್ಕು ಮತ್ತು ವೈಯಕ್ತಿಕ ಸ್ವತಂತ್ರ ಅನ್ನೋದು ವೈಡ್ ಮೀನಿಂಗ್ ಅನ್ನ ತಗೋತೈತಿ. ನೆನಪಿರ್ಬೇಕು, ಭಾರಿ ದೊಡ್ಡ ಸ್ಕೋಪ್ ಐತಿ. ಇದಕ್ಕಿಂತ ಮೊದಲು ಗ್ರೀನ್ ಟ್ರಿಬ್ಯುನಲ್ ಅಂತೇಳಿ ಒಂದು ನ್ಯಾಯಾಲಯವನ್ನು ಸ್ಥಾಪನೆ ಮಾಡಿದ್ರು. ಗ್ರೀನ್ ಟ್ರಿಬ್ಯುನಲ್ ಅದು ಕೂಡ ಇದರ ವ್ಯಾಪ್ತಿಯಲ್ಲಿನೇ ಬರ್ತೈತಿ ಅಂತ ಹೇಳ್ಬೋದು. ಈಗ ಯಾರೋ ಒಬ್ಬರು ಫ್ಯಾಕ್ಟ್ರಿ ಸ್ಟಾರ್ಟ್ ಮಾಡ್ತಾರೆ. ಈ ಫ್ಯಾಕ್ಟ್ರಿಯಿಂದ ಹೊಗೆ ಬಾಳ್ ಬರಾಕೈತಿತ್ತು ಅಂತಂದ್ರೆ ಇಲ್ಲಿರ್ತಕ್ಕಂಥ ವ್ಯಕ್ತಿಗಳ ಏನು ಆರೋಗ್ಯ ಹಾಳಾಕೈತಿ. ಹೌದಾ? ಈ ಆರೋಗ್ಯ ಹಾಳಾಗಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ ಫ್ಯಾಕ್ಟ್ರಿಯಿಂದ ಬಂದಿರ್ತಕ್ಕಂಥ ಹೊಗೆ. ಹೌದಾ? ಅವಾಗ ನಾವು ಸುಪ್ರೀಂ ಕೋರ್ಟಿಗೆ ಹೋಗ್ಬೋದು. ಏನಂತೇಳಿ ನಮ್ಮ ವೈಯಕ್ತಿಕ ಸ್ವತಂತ್ರ ಹಾಳಾಗತೈತಿ, ನಮಗೆ ಜೀವಿಸುವ ಹಕ್ಕು ಹಾಳಾಗತೈತಿ ಅಂತ. ಜೀವಿಸುವ ಹಕ್ಕು ಅಂತಂದ್ರೆ ಬರೇ ಬದುಕೋದಂತ ಅಲ್ಲ, ಜೀವ ಇರೋದಂತ ಅಲ್ಲ. ಇಲ್ಲಿ ಡಿಗ್ನಿಫೈಡ್ ಲೈಫ್ ಅಂತಂದ್ರೆ ಒಂದು ಅರ್ಥ ಕೊಡ್ತಾರೆ. ಡಿಗ್ನಿಫೈಡ್ ಲೈಫ್, ಟು ಲೈವ್ ದಿ ಡಿಗ್ನಿಫೈಡ್ ಲೈಫ್ ಅಂತಂದ್ರೆ ಪ್ರತಿಷ್ಠೆಯ ಜೀವನವನ್ನು ಬದುಕಕ್ಕ ಯಾವುದು ಆರ್ಟಿಕಲ್ 21 ನಮಗೆ ಅನುವು ಮಾಡಿಕೊಡ್ತೈತಿ. ಇಲ್ಲಿ ಫ್ಯಾಕ್ಟ್ರಿ ಇರೋದ್ರಿಂದ ವ್ಯಕ್ತಿ ಏನಾಗ್ತಾನೋ ಅನಾರೋಗ್ಯಕ್ಕೆ ತುತ್ತಾಗ್ತಾನೆ. ಅನಾರೋಗ್ಯವನ್ನ ಅಂದ್ರೆ ಯಾವುದೇ ಅಪರಾಧ ಮಾಡದೇ ಇದ್ರು ಈ ವ್ಯಕ್ತಿಯ ಜೀವ ಹರಣ ಆಗತೈತಿ.
ಈ ವ್ಯಕ್ತಿಯ ಜೀವಹರಣ ಆಗೋದ್ರಿಂದ ಸುಪ್ರೀಂ ಕೋರ್ಟ್ ಡೈರೆಕ್ಷನ್ ಕೊಡ್ತಾರೆ ಫ್ಯಾಕ್ಟರಿಗೆ ಏನ್ ಮಾಡ್ತಾರೆ ಅಂತ ನಿಮ್ಮ ಚಿಮಣಿಯನ್ನ ಎತ್ತರಿಸಿ ಇಲ್ಲಾಂದ್ರೆ ಅದನ್ನ ಫಿಲ್ಟ್ರೇಷನ್ ಮಾಡಕ ಏನಾದ್ರು ವ್ಯವಸ್ಥೆ ನೋಡ್ಕೊರಿ ಇರ್ಲಿಲ್ಲ ಅಂದ್ರೆ ನೀವು ಫ್ಯಾಕ್ಟರಿಯನ್ನ ಬಂದ್ ಮಾಡ್ರಿ. ಹೌದಾ? ಇದು ಎನ್ವೈರನ್ಮೆಂಟ್ ಸಂಬಂಧಿಸಿದಂತ ಅಂದ್ರೆ ಇದ್ರ ಸ್ಕೋಪ್ ಈ ರೀತಿಯಾಗಿರ್ತಕ್ಕಂಥ ಸ್ಕೋಪ್ ಆರ್ಟಿಕಲ್ 21 ಐತಿ. ಅತಿ ಹೆಚ್ಚು ಬಳಕೆಯಲ್ಲಿ ಇರ್ತಕ್ಕಂಥ ಹಕ್ಕು ಇದು. ಆಮೇಲೆ ವೈಯಕ್ತಿಕ ಸ್ವತಂತ್ರ ಅಂತಂದ್ರೆ ಆಧಾರ್ ಕಾನೂನು ಆಮೇಲೆ ಪ್ರೈವೇಸಿ ಇವೆಲ್ಲ ಲಾಗಳು ಕೂಡ ಇದರಲ್ಲಿ ಇನ್ಕ್ಲೂಡ್ ಆಗ್ತವೆ. ಅವು ಎವಲ್ಯೂಷನ್ ಹಾಕೋತ ಬರಕತ್ತವೆ. ಎವಲ್ಯೂಷನ್ ಅಂತಂದ್ರೆ ಜಜ್ಮೆಂಟ್ ಗಳ ಮೂಲಕ ಯಾವ್ಯಾವ್ದು ವೈಯಕ್ತಿಕ ಸ್ವಾತಂತ್ರ್ಯ ಯಾವ್ದು ಆರ್ಟಿಕಲ್ 21 ಅಂಡರ್ದಲ್ಲಿ ಬರ್ತೈತಿ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಹೇಳ್ಕೋತ ಬರ್ತೈತಿ. ಅದನ್ನ ನಾವು ಅನುಸರಿಸ್ಕೋತ ಬರಾಕತ್ತೀವಿ. ಯಾವುದು ಸುಪ್ರೀಂ ಕೋರ್ಟ್ ಹೇಳ್ತೈತಿ ಪ್ರತಿಯೊಂದು ಜಜ್ಮೆಂಟ್ ನಲ್ಲಿ ಯಾವುದು ಆರ್ಟಿಕಲ್ 21 ಅಂಡರ್ದಲ್ಲಿ ಬರ್ತೈತಿ ಅಂತ ಹೇಳಿ ಇವೆಲ್ಲನೂ ಈ ಸುಪ್ರೀಂ ಕೋರ್ಟ್ ಹೇಳಿರ್ತಕ್ಕಂಥ ಇದನ್ನ ಇವ ಅವುಗಳ ಎವಲ್ಯೂಷನ್ ಏನೇನಾಯ್ತು ಅಂತ ಹೇಳಿ ಮುಂದಿನ ವಿಡಿಯೋದಲ್ಲಿ ನೋಡೋಣ. ಅಂತಂದ್ರೆ ಒಂದು 10-15 ಜಜ್ಮೆಂಟ್ ಗಳದಾವೆ. ಒಂದೊಂದು ಸಿಂಪಲ್ ಆಗಿ ಹೇಳೋಣ. ಆದ್ರೆ ಆ ಜಜ್ಮೆಂಟ್ ಗಳು ಹೇಳೋದ್ರಿಂದ ನಿಮಗೆ ಗೊತ್ತಾಗ್ತೈತಿ ಆರ್ಟಿಕಲ್ 21A ಯಾಕೆ ಸಂವಿಧಾನಕ್ಕೆ ಸೇರ್ಪಡೆ ಆಯ್ತು. ಎಲಿಮೆಂಟರಿ ಎಜುಕೇಶನ್ ಇಸ್ ಅ ಫಂಡಮೆಂಟಲ್ ರೈಟ್ ಅಂತ ಹೇಳಿ ಯಾಕೆ ಡಿಸೈಡ್ ಮಾಡಿದ್ರು ಅಂತ ಹೇಳಿ. ಹೌದಾ? ಗೊತ್ತಾಗತ್ತೆ. ಅದ್ರ ಸಂಬಂಧ ನಾವೇನ್ ಮಾಡಬೇಕು ಅಂತಂದ್ರೆ ಕೆಲವೊಂದಿಷ್ಟು ಲಾಗಳನ್ನ ಅಥವಾ ತೀರ್ಪುಗಳನ್ನ ನೋಡಬೇಕಾಗತ್ತೆ. ಅದನ್ನ ಮುಂದಿನ ವಿಡಿಯೋದಲ್ಲಿ ನೋಡೋಣ. ಈ ವಿಡಿಯೋದಲ್ಲಿ ಮಾಹಿತಿ ನಿಮಗೆ ಇಷ್ಟ ಆಗೈತೆ ಅಂತ ಅನ್ಕೊಂತೀನಿ. ಇಷ್ಟ ಆಗಿದ್ರೆ ಇದನ್ನ ಎಲ್ಲರಿಗೂ ಶೇರ್ ಮಾಡ್ರಿ. ಅದ್ರಾಗೂ ಯಾರು ಕಾಂಪಿಟೇಟಿವ್ ಎಕ್ಸಾಮ್ ಪ್ರಿಪೇರ್ ಆಗತ್ತಾರೋ ಅವ್ರಿಗೆಲ್ಲರಿಗೂ ಶೇರ್ ಮಾಡ್ರಿ. ಯಾಕಂದ್ರೆ ಪ್ರತಿಯೊಂದು ಸಲ ಕ್ವಶನ್ ಹೆಂಗ್ ಕೇಳ್ತಾರೋ ಅಂತಂದ್ರೆ ನೀವ್ ಎಷ್ಟು ಡೆಪ್ತ್ ಆಗಿ ಓದಿದ್ರು ಕಡಿಮೆನೆ. ಅದಕ್ಕೆ ಈ ವಿಡಿಯೋನ ಇನ್ ಡೆಪ್ತ್ ಆಗಿ ಮಾಡಲಾಗೈತಿ. ಅದಕ್ಕೆ ಎಲ್ಲರೂ ಏನ್ ಮಾಡ್ರಿ ಅಂತಂದ್ರೆ ಯಾರ್ಯಾರು ಕಾಂಪಿಟೇಟಿವ್ ಎಕ್ಸಾಮ್ ಪ್ರಿಪೇರ್ ಮಾಡತ್ತಲ್ಲ ಅವ್ರಿಗೆ ಎಲ್ಲರಿಗೂ ಸರ್ಕ್ಯುಲೇಟ್ ಮಾಡ್ರಿ. ಆಮೇಲೆ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ರಿ. ಏನಾದ್ರೂ ತಪ್ಪು ಮಾಹಿತಿ ಇತ್ತು ಅಂತಂದ್ರೆ ಕಮೆಂಟ್ ಮೂಲಕ ಹೇಳ್ರಿ. ತಪ್ಪು ಇರ್ಲಿಲ್ಲ ಅಂತಂದ್ರೆ ಕರೆಕ್ಟ್ ಇತ್ತು ಅಂತಂದ್ರೆ ಅದನ್ನು ಕಮೆಂಟ್ ಮೂಲಕ ಹೇಳ್ರಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಎವಲ್ಯೂಷನ್ ಆಫ್ ದಿ ಆರ್ಟಿಕಲ್ 21 ಬಗ್ಗೆ ಡಿಸ್ಕಷನ್ ಮಾಡೋಣ. ಅಲ್ಲಿವರೆಗೂ ಧನ್ಯವಾದಗಳು.